सिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। अनंत कल्याण गुणगण समन्वित सद्गुरु सिद्धारूಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ನಮಿಸಿ ಭಗವತ್ಪಾದರು ವಿವೇಕದಿಂದ ಮನುಷ್ಯನಿಗೆ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವ ಅದರಿಂದ ಮೋಕ್ಷ ಲಭ್ಯ ಆಗ್ತದೆ ಅಂತ ತಿಳ್ಕೊಂಡು ಬಹು ಸುಂದರವಾಗಿ ವೈರಾಗ್ಯದ ನಿರೂಪಣೆಯನ್ನೇ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದ ವೈರಾಗ್ಯ ದೇಹದಲ್ಲಿ. ದೇಹವು ಅನಂತ ದೋಷಗಳಿಂದ ಕೂಡಿಕೊಂಡಿರುವುದರಿಂದ, ಷಡ್ಭಾವ ವಿಕಾರದಿಂದ ಕೂಡಿಕೊಂಡಿರುವುದರಿಂದ, ಅಮೇಧ್ಯದ ಹಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ ಅಂತ ಹೇಳಿದಂತೆ ದೇಹದಲ್ಲಿ ಇದು ಅನಾತ್ಮ ಅಂತ ಬುದ್ಧಿ ಬಂತು ಅಂದರೆ ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ಆತ್ಮನೇ ನಾನು ಅಂತ ನಿಶ್ಚಯ ಆಯಿತು ಅಂದರೆ ಬಾಹ್ಯ ವಸ್ತುಗಳ ವೈರಾಗ್ಯ ಬಂದೇ ಬರ್ತದೆ. ಅದಕ್ಕೆ ಶರೀರದ ಬಗ್ಗೆ ಅವರು ಬಹಳ ಸುಂದರವಾಗಿ ನಮಗೆ ಹೇಳ್ತಾ ಇದ್ದಾರೆ. ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ ಅಂತ. ಅದಕ್ಕೆ ಭೌತಿಕ ಶರೀರದ ನಿರಾಕರಣೆಯನ್ನು ಮಾಡಿ ಈಗ ಸೂಕ್ಷ್ಮ ಶರೀರದ ನಿರಾಕರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಅಂತಃಕರಣ ಏನದ ಸೂಕ್ಷ್ಮ ಶರೀರ ಸರ್ವ ಕಾರ್ಯಗಳಿಗೂ ಕೂಡ ಅದು ಕಾರಣ. ಅದು ಕಾರ್ಯಾನುಮೇಯ ಅದ, ಉಳಿದ ಇಂದ್ರಿಯಗಳಿಂದ ಅಲ್ಲ. ಕಾರ್ಯಾನುಮೇಯ ಹೆಂಗೆ ಬಲ್ಬ ಫ್ಯಾನು ನಡೆದು ಅಂದ್ರೆ ಕರೆಂಟ್ ಅದ ಅಂತ ಕಾರ್ಯಾನುಮೇಯ ಅದ. ಅದನ್ನು ನಮಗೆ ಗೊತ್ತಾಗೋದಿಲ್ಲ. ಅದರಂತೆ ಈ ಸೂಕ್ಷ್ಮ ಶರೀರವು ಸಮಸ್ತ ಕರ್ಮೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ವ್ಯವಹಾರಕ್ಕೆ ಇದು ಪರಮ ಕಾರಣ ಅದ ಅಂತ ಹೇಳಿದರು. ಅದರಿಂದಲೇ ಈ ಯಾವ ಅಂತಃಕರಣ ವ್ಯವಹಾರವನ್ನು ಮಾಡ್ತದೆ. ಲಿಂಗ ಶರೀರ ಅದು ಹೇಗೆ ಅಂದರೆ ಹೇಳ್ತಾರೆ, ಸರ್ವವ್ಯಾಪೃತಿಕರಣಂ ಇದಂ ಲಿಂಗಂ. ಇದು ಏನದ ಪುಂಸಃ ಮನುಷ್ಯನಿಗೆ ಸರ್ವವ್ಯಾಪೃತಿಕರಣಂ ಇದಂ ಲಿಂಗಂ. ಮನುಷ್ಯನಿಗೆ ಸಮಸ್ತ ವ್ಯವಹಾರಗಳಿಗೆ ಬೇಕು ಬೇಡೆಂಬ ತ್ಯಾಗಗ್ರಹಣಗಳಿಗೂ ಎಲ್ಲದಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಇದು ಲಿಂಗ ಶರೀರ. ಏನು ಮಾಡ್ತದೆ? ಎಲ್ಲರೂ ಇದೇ ಮಾಡ್ತದೆ. ಸರ್ವವ್ಯಾಪೃತಿ, ವ್ಯಾಪೃತಿ ಅಂದರೆ ವ್ಯವಹಾರ. ಸಮಸ್ತ ವ್ಯವಹಾರಗಳಿಗೆ ಮೂಲ ಕಾರಣ ಇದು ಏನಪ್ಪ ಅಂತ ಕೇಳಿದರೆ ಲಿಂಗ ಶರೀರ ಕಾರಣ. ಅದು ಹೆಂಗ್ರಿ ಅಂದ್ರೆ ತಕ್ಷಣೈ ವ್ಯಾಸಾಧಿಕಮಿವ ತೇನೈವ ಆತ್ಮ ಏನಪ್ಪ ಅಂದ್ರೆ ಪುಂಸಃ ಭವತಿ ಅಸಂಗೋ ಅಯಂ ಅಸಂಗೋ ಪುರುಷ. ಇದು ಏನು ಮಾಡ್ತದೆ? ವ್ಯಾಸಾಧಿಕಮಿವ ತೀಕ್ಷ್ಣೈ ಆತ್ಮ ಭವತಿ. ಇದು ಏನು ಮಾಡ್ತದೆ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತಾರೆ, ಇವು ಸಮಸ್ತ ಇಂದ್ರಿಯಗಳು ಕರ್ಣಗಳು
ಜೀವಾತ್ಮನಿಗೆ ಅಂತಃಕರಣ ಭೋಗಿಸಲಿಕ್ಕೆ ಸಾಧನ ಅದಾವ. ಅದರಿಂದ ಸುಖ ದುಃಖವನ್ನು ಮಾನಾಪಮಾನವನ್ನು ಅವನು ಅನುಭವಿಸ್ತಾನೆ. ಹೇಗಂದ್ರೆ ಬಡಿಗೆ ತಕ್ಷಣ ಅಂದರೆ ಬಡಿಗೆ ವ್ಯಾಸಾಧಿಕ ನೀವ. ವ್ಯಾಸಾಧಿಕ ಅಂದ್ರೇನು? ಉಳಿ ಬಳಿಗೆ ಅವೇನದವಲ್ಲ ಅವೆಲ್ಲ ಸಾಮಾನು. ಅವು ಹೆಂಗೆ ಉಪಯೋಗ ಮಾಡ್ಕೊಂಡು ಅವು ವಸ್ತು ತಯಾರು ಮಾಡ್ತಾನೆ. ಕುರ್ಚಿ ಮೇಜ ಟೇಬಲ್ಲು ತಯಾರು ಮಾಡ್ತಾನೆ. ಅವು ಮಾಡಲಿಕ್ಕೆ ಹೇಗೆ ಅವು ಕಾರಣಗಳಾಗಿರುವ ಬಡಿಗನಿಗೆ, ಅದರಂತೆ ಈ ಜೀವನಿಗೆ ಅಂತಃಕರಣಗಳು ಬಹಿಕರಣಗಳು ಏನಾಗ್ಯವು? ಅವನಿಗೆ ಸುಖವನ್ನು ಭೋಗಿಸಲಿಕ್ಕೆ ದುಃಖವನ್ನು ಅನುಭವಿಸಲಿಕ್ಕೆ ಕಾರಣ ಆಗ್ಯಾವ. ಅಲ್ಲಿದೆ ಮಾಡೋಕ್ಕೆ ಬರೋಂಗಿಲ್ಲ ಅವನಿಗೆ. ಜೀವ ಸುಖ ದುಃಖವನ್ನು ಭೋಗಿಸ್ಬೇಕಾದ್ರೆ ಕರ್ಣ ಬೇಕು, ಅಂತಃಕರಣ ಬಹಿಕರಣಗಳು ಬೇಕು. ಅವು ಇಲ್ಲ ಅಂದ್ರೆ ಅವ ಕೃತಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದರು. ಹೇಗೆ ಬಡಿಗನಿಗೆ ಯಾವುದೇ ಒಂದು ವಸ್ತು ನಿರ್ಮಾಣ ಮಾಡಬೇಕಾದರೆ ಉಳಿ ಬಾಚಿ ಎಲ್ಲ ಸಾಧನ ಅದ ಬೇಕು, ಅದರಂತೆ ಈ ಜೀವಾತ್ಮನಿಗೆ ಸುಖ ದುಃಖ ಮಾನಾಪಮಾನ ಇವೆಲ್ಲ ಅನುಭವಿಸಲಿಕ್ಕೆ ಇವು ಕರ್ಣಗಳು ಏನಾಗ್ಯಾವ? ಸಾಧನ ಅದಾವ ಅವನಿಗೆ. ಅವು ಸಾಧನಾಗಿಯೇ ಅವನು ವ್ಯವಹಾರ ಮಾಡ್ತಾನೆ. ಏನು ವ್ಯವಹಾರ ಮಾಡ್ತಾನೆ? ಅಂಧತ್ವ, ಮಂದತ್ವ, ಪಟುತ್ವ, ಧರ್ಮ, ಸೌಗುಣ್ಯ, ವೈಗುಣ್ಯ, ವಶಾತ್ ಧೀ ವಶಾತ್ ಹಿ ಚಕ್ಷುಷಃ. ಈ ಚಕ್ಷುವಿನಿಂದನೇ ಒಂದು ಕರ್ಣದ ಸಾಧನ ಅದೇವನಿಗೆ. ಚಕ್ಷುವಿನಿಂದ ಇದು ಯೋಗ್ಯ ಸೌಗುಣ್ಯ ನಿರ್ಗುಣ್ಯ ಅಂದರೆ ಇದು ಯೋಗ್ಯ ಅಯೋಗ್ಯ, ಗ್ರಹಣ ತ್ಯಾಗಕ್ಕೆ ಯೋಗ್ಯ. ಸೌಗುಣ್ಯ ಅಂದರೆ ಗ್ರಹಣ, ವೈಗುಣ್ಯ ಅಂದರೆ ತ್ಯಾಗ. ಇವೆರಡಕ್ಕೂ ಕೂಡ ಏನಪ್ಪ ಅಂದ್ರೆ ಅದು ಚಕ್ಷುಷ ವಶಾತ್ ಹಿ, ಕಣ್ಣಿನಿಂದಲೇ ಅವ ವ್ಯವಹಾರ ಮಾಡ್ತಾನೆ. ಏನು? ಅಂಧ, ನಾನು ನೋಡುವುದಿಲ್ಲ. ಮಂದ, ನಾನು ಸ್ವಲ್ಪವನ್ನು ನೋಡುತ್ತೇನೆ, ನಾನು ಸ್ಪಷ್ಟವಾಗಿ ನೋಡುತ್ತೇನೆ ಅನ್ನತಕ್ಕಂಥ ಧರ್ಮ ವ್ಯವಹಾರಗಳು ಇವು ಕಣ್ಣಿನಲ್ಲಿ ವ್ಯವಹಾರ ಆಗ್ತವೆ. ನಾ ಸ್ಪಷ್ಟ ನೋಡಕತ್ತೀನಿ, ನಾನು ಮಂಜು ನೋಡಕತ್ತೀನಿ, ನನಗೇನೂ ಕಾಣಂಗಿಲ್ಲ ಅಂತ ಏನಪ್ಪ ಅಂದ್ರೆ ಕಣ್ಣಿನಿಂದ ಏನು ವ್ಯವಹಾರ ಆಗ್ತವೆ ಇವೆಲ್ಲ ಇವೇನಪ್ಪ ಅಂತ ಕೇಳಿದ್ರೆ ಇವು ಅವು ಜರೂರಿ ಅದ ವ್ಯವಹಾರ ಮಾಡೋಕ್ಕೆ. ಕಣ್ಣಾಗಿಲ್ಲ ಅಂದರೆ ಏನು ಮಾಡ್ತಾನೆ? ಮಂದು ಇಲ್ಲ, ಅಂದು ಇಲ್ಲ, ಪಟನೂ ಇಲ್ಲ. ಅದಕ್ಕೆ ಮಂದತ್ವ, ಅಂಧತ್ವ, ಪಟುತ್ವಗಳಿಗೆ ಇವು ಜೀವನಿಗೆ ಕಾರಣ ಆಗ್ಯಾವ, ಸಾಧನ ಆಗ್ಯಾವ ಮಾತಾಡೋಕ್ಕೆ ಹೇಳಕ್ಕೆ. ಅದರಂತೆ ವಾಣಿಯಲ್ಲಿ ಬಾಧಿರ್ ಮೂಕತ್ವ ಮುಖ ತಥೈವ ಶ್ರೋತಾದಿ ಧರ್ಮ ನತು ವೇತ್ತುರಾತ್ಮನಃ. ಅದರಂತೆ ಏನಪ್ಪ ಅಂದ್ರೆ ಕಿವುಡ್ತನ, ಬಾಧಿ, ಏನು ಕೇಳಂಗಿಲ್ಲ. ಅದಕ್ಕೆ ಮೂಕತ್ವ, ಮಾತಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಮುಖ ಅಂದರೆ ಸ್ಪಷ್ಟ ಮಾತಾಡೋದು. ಇವೇನು ತಥೈವ, ಇವೆಲ್ಲ ಏನದವು? ಸ್ಪಷ್ಟ ಕೇಳೋದು, ಸ್ವಲ್ಪ ಕೇಳೋದು, ಮಾತಾಡಲಾರ್ದೆ ಇರೋದು. ಇವೇನದಾವ ಅಂತ ಕೇಳಿದ್ರೆ ಇವು ಶ್ರೋತ್ರಾದಿ ಧರ್ಮ. ಆದಿ ಅಂದ್ರೇನು? ಕಣ್ಣ, ಕಿವಿ, ಮೂಗೆಲ್ಲ ಪಂಚ ಜ್ಞಾನೇಂದ್ರಿಯಗಳ ವ್ಯವಹಾರಗಳು ಅದಾವೆ. ಅದೇ ನತು ಆತ್ಮನಃ, ಏನಪ್ಪ ವೇತ್, ಆತ್ಮನದು ಅಲ್ಲ ಇವು. ಆತ್ಮ ಅವನಿಗೆ ಇಂದ್ರಿಯಗಳ ನಿರೀಂದ್ರಿಯ ಅದನವ. ನಿರೀಂದ್ರಿಯನಾಗಿ ಆತ್ಮನ ಇರುವುದರಿಂದ ಆತ್ಮನಲ್ಲಿ ಮಂದತ್ವ, ಅಂಧತ್ವ, ಪಟುತ್ವ ಇವು ಯಾವೂ ಕೂಡ ಇಲ್ಲ. ಬಧಿರತ್ವ ಇವು ಯಾವೂ ಕೂಡ ಆತ್ಮನಲ್ಲಿ ಇವು ಇಲ್ಲಪ್ಪ. ಯಾಕೆ? ಆತ್ಮ ನಿರೀಂದ್ರಿಯ ಅದ. ಆತ್ಮ ಹೆಂಗದ? ನಿರೀಂದ್ರಿಯ ಅದ. ಇಂದ್ರಿಯ ಇದ್ದ ಕಾಲಕ್ಕೇ ಕಣ್ಣಿದ್ದರೇ ಪಟು ಗಿಟು ಎಲ್ಲ ಹೇಳಬೇಕು. ಕಿವಿ ಇದ್ದರೇ ಬಧಿರಾಗಿದ್ದರೆ ಮುಖ ಅಂತ ಹೇಳಬೇಕು. ಇಲ್ಲ, ಅವನಿಗೆ ಇಂದ್ರಿಯಗಳೇ ಇಲ್ಲ ಅವನಿಗೆ. ಅದಕ್ಕಂತ ಕರ್ಣೇಭ್ಯೋ ಅತೀ ಆತ್ಮ ಅತ್ಯಾತ್ಮ. ಕರ್ಣಗಳಿಗೆ, ಈ ಸಾಧನೆಗಳಿಗೆ ಇವು ಅತಿ ಅದ. ಇವುಗಳು ಉಪಯೋಗ ಮಾಡಿಕೊಂಡು ಹೊರಗೆ ನೋಡ್ತಾನೆ. ಏನಪ್ಪ ಇವುಗಳ ಕಣ್ಣು ಉಪಯೋಗ ಮಾಡೋ ರೂಪ ನೋಡ್ತಾನೆ, ಕಿವಿ ಉಪಯೋಗ ಮಾಡಿ ಶಬ್ದ ಕೇಳ್ತಾನೆ, ಕೈ ಉಪಯೋಗ ಮಾಡಿ ಸ್ಪರ್ಶ ಮಾಡ್ತಾನೆ. ಇವೆಲ್ಲ ಅವನ ಸಾಧನಗಳದ ವಿನ ಇವು ಆತ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೂ ತಪ್ಪದಿಂದ ನಾನು ನೋಡ್ತೀನಿ ಅಂತಾನೆ, ನಾ ಕೇಳ್ತೀನಿ ಅಂತಾನೆ. ಪರಂತು ಇದು ಶುದ್ಧ ತಪ್ಪು. ಯಾಕೆ?
ನೋಡುವುದು ಕಣ್ಣಿನ ಧರ್ಮದ, ಕೇಳುವುದು ಕಿವಿ ಧರ್ಮದ, ಮುಟ್ಟುವುದು ಕೈ ಧರ್ಮದ, ಇದು ಆತ್ಮಂದು ಅಲ್ಲ ಅಂತ ಹೇಳಿದ್ರು ಧರ್ಮ. ಅದಕ್ಕೆ ಸಾಕ್ಷಿಯಾದ ಚಿದಾತ್ಮನಿಗೆ ಇವ್ಯಾವ ಅವನಿಗೆ ಸಂಬಂಧ ಇಲ್ಲ. ಕರ್ಣೇಂದ್ರಿಯಗಳು ನಿಷೇಧ ಮಾಡಿದರು, ಈಗ ಪ್ರಾಣವನ್ನು ನಿಷೇಧ ಮಾಡ್ತಾರೆ. ಪ್ರಾಣಗಳು ಕೂಡ ಏನಪ್ಪ ಅಂತಂದ್ರೆ ಅವು ಉಪಯೋಗ ಮಾಡ್ಕೋತಾನ. ಈ ಪ್ರಾಣಾಪಾನಗಳು ಎದಕ್ಕೆ ಉಪಯೋಗ ಅದ? ಶರೀರದ ಚಲನೆಗೆ ಉಪಯೋಗ ಅದ, ಆತ್ಮ ಸ್ಥಿತಿಗೆ ಅಲ್ಲ. ಇವೆಲ್ಲ ಇದ್ರೆ ಶರೀರ ಸ್ವಚ್ಛ ಇರ್ತದೆ, ಪ್ರಾಣ ಇದ್ರೆ ಶರೀರ ಇರ್ತದೆ, ಉದಾನ ಇದ್ದರೆ ಇರ್ತದೆ, ಆಮೇಲೆಪ್ಪ ಅಂದ್ರೆ ಸಮಾನ ಇದ್ದರೆ ಇರ್ತದೆ, ವ್ಯಾನ್ ಇದ್ದರೆ ಇರ್ತದೆ. ಇಲ್ಲಾಂದ್ರೆ ಶರೀರ ಅಸ್ವಸ್ಥವಾಗಿ ಹೋಗಿಬಿಡ್ತದೆ. ಶರೀರದ ಸ್ಥಿತಿಗೆ ಉಪಸ್ಥಿತಿಗೆ ಕಾರಣವೇ ವಿನಃ ಆತ್ಮನಿಗೆ ಅಲ್ಲ ಇವು. ಯಾಕೆ? ಆತ್ಮ ಇವೆಲ್ಲವನ್ನು ನಾನು ಹೀಗಾಗಿದೆ ಅಂತ ಅರಿತಾನೆ, ನನ್ನ ಶ್ವಾಸ ಬರೋಬ್ಬರಿ ಇಲ್ಲ ಅಂತಾನೆ, ನನಗೆ ಢೇಕರಿಕೆ ಬರ್ತಾವಂತಾನೆ, ನನಗೆ ಅಪಾನವಾಯು ಬರ್ತಾವಂತಾನೆ, ಈ ಹೊಟ್ಟೆ ಗುಡುಗೂಡದ ಅಂತಾನೆ, ಎಲ್ಲ ಗೊತ್ತಾಗ್ತದ ಅವನಿಗೆ. ಇವೆಲ್ಲವನ್ನು ಅರಿಯುವುದರಿಂದ ಅವ ಈ ಪ್ರಾಣವ್ಯಾನಗಳು ಆತ್ಮನೂ ಅಲ್ಲ, ಅವ ಪ್ರಾಣ ಧರ್ಮದ. ಉಚ್ಛ್ವಾಸ ಉಸಿರು ತೋಳೋದು ಬಿಡೋದು, ಉಶ್ವಾಸ ತೋಳೋದು, ನಿಶ್ವಾಸ ಬಿಡೋದು. ಅದಕ್ಕೆ 16 ಅಂಗುಲ ಬಿಡ್ತಾನಂತ, 12 ತಗೋತಾನಂತ. ಉಸಿರು ತಗೊಳ್ಳೋದು 12, 8 ಇನ್ನೊಂದು 4, 12 ತಗೋತಾನೆ. ಉಸಿರ ಒಳಗೆ 12, ಬಿಡ್ತಾನೆ ಹೊರಗೆ 16. ಅದಕ್ಕೆ ಸಾಯ್ತಾನೆ. ಗಳಿಸೋದು 12, ಖರ್ಚು ಮಾಡೋದು 16. ಅದಕ್ಕೆ ಏನಪ್ಪ ಅಂದ್ರೆ ಸಾಯೋದಕ್ಕೆ, ಅದಕ್ಕೆ ದರಿದ್ರ ಆಗೋದು. ಅದಕ್ಕೆ ಗಳಿಸ್ತಾನೆ 12, ಖರ್ಚು ಮಾಡ್ತಾನೆ 16. ಅವೇ ಗುಳಿತಾನೆ. ಅದಕ್ಕೆ ಹೇಳ್ತಾರೆ ಇವೇನಪ್ಪ, ಶ್ವಾಸ ಉಚ್ಛ್ವಾಸ, ತಗೊಳ್ಳೋದು ಬಿಡೋದು, ವಿಜೃಂಭಣಂ ಆಕಡಿಕೆ, ಅದಲ್ಲ ಬಿಕ್ಕಳಿಕೆ, ಬಿಕ್ಕಳಿಕೆ, ಪ್ರಸ್ಯಂದನಾದ ಸೋರುದು. ಸೋರುದೇನಪ್ಪ ಅಂದ್ರೆ ದೇವನಪ್ಪ ಬರ್ತಾವೆ ಇವೆಲ್ಲ. ಇವೆಲ್ಲ ಏನಾಗ್ತದೆ ಅಂತ ಕೇಳಿದರೆ ಏನದವ? ಪ್ರಸಂದನಾದ ಉತ್ಕ್ರಮಣಾಧಿಕಾಹ. ಉತ್ಕ್ರಮಣ ಅಂದ್ರೆ ಬಾಜೆ ಹಚ್ಚೋದು, ಕಡಿದು. ಧನಂಜಯ ವಾಯು ಹೋಗ್ತದೆ, ಐತಂದ್ರೆ ಬಾಜೆ ಹಚ್ತಾರೆ. ಉತ್ಕ್ರಮಣ ಶರೀರ ಬಿಡೋದು. ಇವೆಲ್ಲ ಏನದ ಕ್ರಿಯೆಗಳು, ಇವು ಪ್ರಾಣಾದಿ ಧರ್ಮಾಣಿ ತಜ್ಞ ವದಂತಿ. ಯೋಗಿಗಳು ಏನಪ್ಪ ಅಂದ್ರೆ ಯೋಗಗಳನ್ನು ಷಟ್ಕರ್ಮಗಳನ್ನು ಯಾರು ಮಾಡ್ತಾರೆ ಅಂಥವರು ಈಗ ಪ್ರಾಣಗಳ ವ್ಯವಹಾರವನ್ನು ಕಂಡು ಹಿಡಿದಾರೆ. ಎಲ್ಲರೂ ಹಿಡಿಯಕ್ಕೆ ಬರೋಂಗಿಲ್ಲ, ಅವ್ರು ಕಂಡು ಹಿಡಿದಾರೆ. ಎಲ್ಲರೂ ಭಾಳ ನೋಡೋಂಗಿಲ್ಲ, ದುರ್ಬಿನ್ ಇದ್ದವ್ರು ದೂರ ನೋಡ್ತಾರೆ. ಎಲ್ಲರಿಗೆ ಕಾಣೋಂಗಿಲ್ಲ, ಭೂಮಿಯ ರೊಕ್ಕ ಅಂಜನ ಇದ್ದವ್ರಿಗೆ ಕಾಣ್ತದೆ. ಹಾಗೆ ಯಾರು ಯೋಗಿಗಳು ಯೋಗ ಸಾಧನೆ ಮಾಡ್ಯಾರ ಅವ್ರು ಈ ಮಾತನ್ನು ಹೇಳ್ತಾರೆ, ಯಾವ್ಯಾವ ಏನೇನು ಕೆಲಸ ಮಾಡ್ತಾವೆ ಅಂತ ಹೇಳ್ತಾರೆ. ಅದು ನಮಗೂ ಅರ್ಧಂಬರ್ಧ ಗೊತ್ತದ. ಉಸಿರು ತಗೊಳ್ಳೋದು ಬಿಡೋದು, ಬಿಕ್ಕಳಿಕೆ ಆಕಳಿಕೆ, ಏನಪ್ಪ ಅಂದ್ರೆ ಸೋರುವುದು. ಇವೆಲ್ಲ ಏನದ ಅಂತ ಕೇಳಿದ್ರೆ, ಸೋರುವುದು ಅಂದ್ರೆ ಏನು? ಮೂಗು ಸೋರ್ತದಲ್ಲ, ಭಾಳ ಮಂದಿ ಕಿವಿನೂ ಸೋರ್ತಾವೆ, ಭಾಳ ಮೂಗು ಸೋರ್ತವೆ, ಇನ್ನು ಎಲ್ಲರದ್ದು ಕೆಳಗಡೆ ಸೋರ್ತದೆ ಇರ್ತದೆ. ಇವೆಲ್ಲ ಸೋರು ಕೆಲಸ ಏನದಪ್ಪ ಅಂತ ಕೇಳಿದರೆ ಇದೆಲ್ಲ ವಾಯು. ಅದಕ್ಕೇನಪ್ಪ ಅಂದ್ರೆ ಯಾರಲ್ಲಿ ಚಲೋ ವಾಯು ಅದ ಏನಪ್ಪ ಅಂತ ಕೇಳಿದರೆ, ಅಪಾನ ವಾಯು ಅದ, ಅವ್ರದ್ದು ಚಲೋ ಆಗ್ತದೆ. ಹೊಟ್ಟೆ ಸಾಪ ಆಗ್ಬೇಕಾದ್ರೆ ಅಪಾನ ವಾಯು ಬೇಕು, ಚಲೋ ಇತ್ತು ಅಂದ್ರೆ. ಈಗ ನಳೆಯಾಗ ಏನು ತಡೀತಾರೆ, ಜೋರ ನೀರು ಬಿಡ್ರಿ ಪಾಸ್ ಹಾಕದ ನೋಡ್ರಿ. ಹಂಗೆ ಇದಕ್ಕೂ ಪಾಸ್ ಹಾಕಿ ಅಪಾನ ವಾಯು ಭಾಳ ಜರೂರಿ ಅದು, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಇವೆಲ್ಲ ಪ್ರಾಣಾದಿ ಧರ್ಮಾಣಿ ವದಂತಿ ತಜ್ಞ. ಇವು ಪ್ರಾಣಸ್ಯ ಧರ್ಮ ವಶ ಧರ್ಮ ಅಶನ ಪಿಪಾಸೆ. ಅಶನ ಅಂದ್ರೆ ಹಸಿವು, ಪಿಪಾಸೆ ಅಂದರೆ ನೀರು. ಇವು ಪ್ರಾಣ
ಹೌದಾ? ಯೋಗಿಗಳು ಪ್ರಾಣ ಬಂದು ಮಾಡ್ತಾರೆ, ಊಟನೇ ಬೇಕಾಗಿಲ್ಲ ಅವ್ರಿಗೆ. ಊಟ ಮಾಡೋ ಆಶ್ಚರ್ಯ ಅದ ರೀ. ಈಗ ಯಾರು ಕುಂಭಕ ಮಾಡ್ತಾರೆ ಅವರು ಕುಂಭಕ ಮಾಡುವಾಗ ಎಷ್ಟು ತೂಕ ಅದ, 10 ವರ್ಷ ಮೇಲೆ ಕುಂಭಕ ಹೋಯ್ತು ಅಷ್ಟೇ ತೂಕ ಇರ್ತದೆ. ಹೆಂಗದ ನೋಡ್ರಿ, ಏನೂ ಬದಲಾಗಿಲ್ಲ, ಏನೂ ಬದಲಾಗಿಲ್ಲ. ಬಂಗಾರ ಸಾಮಾನು ಕೊಳ್ಳ ಹಾಕ್ಕೊಂಡ್ರೆ ಕಮ್ಮಿ ಹಾಕವು ಗುಜ್ಜಿ, ಹಾಗೆ ಪೆಟ್ಟಿಗೆಯಾಗಿ ಇಟ್ರೆ ಅಂದ್ರೆ ಅಷ್ಟೇ ತೊಳಿ ಇರ್ತದೆ. ಬಳಿ ಪಾಟ್ಲಿಗಳು ಎಲ್ಲ ಉಪಯೋಗ ಮಾಡಿರಿ ಒಂದಿನ ಎಟ್ಟರೆ ಒಂದು ಗೋಜಿ ಕಡಿಮೆ ಹಾಕಿದೆ ಅದಕ್ಕೆ. ಹಾಗೆ ಪ್ರಾಣ ಯಾರು ಸ್ಪಂದನ ಮಾಡ್ತಕ್ಕಂಥ ಶಕ್ತಿ ಅದ ಅವರ ವಜನ ಕಮ್ಮು ಆಗಿಲ್ಲ, ಹೆಚ್ಚು ಆಗಿಲ್ಲ, ಎಷ್ಟರ ಅಷ್ಟೇ ಇರ್ತಾರೆ. ಅದಕ್ಕೆ ಹೇಳ್ತಾರೆ ತಜ್ಞ ಇವೆಲ್ಲ ಹಸಿವೆ, ನೀರಡಿಕೆ ಇವೆಲ್ಲ ಏನಪ್ಪ ಅಂತಂದ್ರೆ ಇವು ಪ್ರಾಣದಿಂದನೇ ಆಗ್ತದೆ. ಈ ಪ್ರಾಣ ಯಾರು ಧಾರಣೆ ಮಾಡ್ತಾರೆ ಅವ್ರಿಗೆ ಇವೆಲ್ಲ ಆಗೋದಿಲ್ಲ. ಇವೆಲ್ಲ ಪ್ರಾಣ ಧರ್ಮ. ಹಸಿವೆ, ತೃಷೆ, ಬಿಕ್ಕಳಿಕೆ ಇವೆಲ್ಲ ಸೋರುವುದು ಗೀರುವುದೇನಪ್ಪ, ಇವೆಲ್ಲ ಪ್ರಾಣ ಧರ್ಮ ಅದಾವೆ. ಅಂದಮೇಲೆ ಇವು ನನ್ನ ಧರ್ಮ ಅಲ್ಲ ಅಂತ ತಿಳ್ಕೊ. ನಾ ಹಚ್ತೇನೆ, ನಾ ಬಿಕ್ಕಳಿ ಮಾಡೀನಿ, ನಾ ನೋಡಿ, ಇವೆಲ್ಲ ನಾ ಅಲ್ಲಿ ಅದ್ರ ಧರ್ಮದ. ಯಾರ ಧರ್ಮ ಯಾರ ಮೇಲೆ ಹಾಕ್ಕೊಂಡ್ರೆ ಚಲೋ ಕಾಣಂಗಿಲ್ಲ ಅದು. ಗೃಹಸ್ಥ ಧರ್ಮದಾಗ ಇರಬೇಕು, ಸನ್ಯಾಸಿ ಧರ್ಮ ಮಾಡಬಾರ್ದು. ಸನ್ಯಾಸಿ ಧರ್ಮದಾಗ ಇರಬೇಕು, ಗೃಹಸ್ಥ ಧರ್ಮ ಮಾಡಬಾರ್ದು. ಹಾಗೆ ಮಾಡಿದೆ ಅಂತ ಕೇಳಿದ್ರೆ ತಪ್ಪು ಹೋಗ್ಬಿಡ್ತದೆ, ಎಲ್ಲ ತಪ್ಪು ಹೋಗ್ಬಿಡ್ತದೆ. ಅದಕ್ಕಂತಾರೆ ಅವು ಪ್ರಾಣ ಧರ್ಮ ಅದಾವ, ಆತ್ಮನ ಧರ್ಮ ಅಲ್ಲ. ಇನ್ನು ಕೆಲವೊಂದು ಅಹಂಕಾರದ ವ್ಯವಹಾರದಲ್ಲಿ ನಾನು ಅಂತ ಅಭಿಮಾನ ಮಾಡ್ತಾನೆ. ಅವು ಮಾಡೋಂಗಿಲ್ಲ, ಅಹಂಕಾರ ಮಾಡ್ತಾವೆ. ಮನುಷ್ಯ ಹೆಂಗದಾನ ಅಂತ ಕೇಳಿದ್ರೆ ಹಳ್ಳಿಯಾಗ ಒಂದು ಮಾತು ಹೇಳ್ತಾರೆ, ಹಾದಿಗೆ ಹೋಗೋ ಜಗಳ ಹಾಕ ನನ್ನ ಪತರಾಗಂತಾರಂತ. ಸುಮ್ಮನೆ ಅವ್ರು ಜಗಳಕ್ಕೆ ಹೋಗ್ಯಾರ, ನಡ್ಬರ್ಕ್ ಹೋಗಿ ಇವನು ಇದ್ದ ಅಂತ ಕೋರ್ಟ್ನಾಗ ಮತ್ತೆ ನೋಡಿ ಏನು ಮಾಡ್ತೀರಿ? ಸೋಮ ಹೋಗಲಿಲ್ಲ, ಅಲ್ಲಿ ಹೋಗಿ ನಿಂತರ ಬರ್ತದೆ ಮೈ ಮೇಲೆ, ಸಾಕ್ಷಿ ಹೇಳೋ ಪ್ರಸಂಗ ಬರ್ತದೆ. ಇವ ಮನುಷ್ಯ ಏನಪ್ಪ ಅದ್ರ ಸಮೀಪ ಹೋದ ಅಂದರೆ ಇವು ಬರ್ತವೆ, ಮೈ ಮೇಲೆ ಬರ್ತವೆ. ಯಾವು ಅಹಂಕಾರದ್ದು ಅವೆಲ್ಲ ಇವನ ಮೇಲೆ ಬರ್ತಾವೆ. ಅಂತಃಕರಣ ಮೇತೇಶು ಚಕ್ಷುರಾದಿಷು ವರ್ಷಮಣಿ ಅಮಿತ್ಯಭಿಮಾನೇನ ತಿಷ್ಟತ್ಯ ಆಭಾಸ ತೇಜಸ ಹೇಳ್ತಾರೆ. ವರ್ಷಮಣಿ ಅಂದರೆ ಶರೀರ. ಎಲ್ಲಿ? ಅಂತಃಕರಣ ಏತೇಷು ಚಕ್ಷುರಾದಿಷು, ಶರೀರದಲ್ಲಿ ಇರತಕ್ಕಂಥ ಅಹಂಕಾರ ಏನಪ್ಪ ಅಂತ ಕೇಳಿದರೆ ಶರೀರದಲ್ಲಿ ಇಂದ್ರಿಯಗಳಿಂದ ಆಗಿರತಕ್ಕಂಥ ವ್ಯವಹಾರಗಳನ್ನು ಏತೇಷು, ಎಲ್ಲಿ? ವ್ಯವಹಾರೇಶು, ಶರೀರದಲ್ಲಿ ಇರುವ ಇಂದ್ರಿಯಗಳಲ್ಲಿ ಆಗುವಂಥ ವ್ಯವಹಾರ ಅವುಗಳಲ್ಲಿ ಅಂತಃಕರಣಂ ಏನಪ್ಪ? ಅಂತಃಕರಣ ಏನು ಮಾಡ್ತಾನ? ಅಮಿತ್ ಅಭಿಮಾನೇನ, ನಾ ಮಾಡೀನಿ ಅಂತ ಅಭಿವಾದದಿಂದ ಏನಾಗ್ತದ? ಆಭಾಸ ತಿಷ್ಠತಿ. ಜೀವ ಏನಪ್ಪ ಅಂದ್ರೆ ಅಭಿಮಾನ ಮಾಡ್ತಾನೆ. ಶರೀರಾದಿಗಳಲ್ಲಿ ಕಣ್ಣು ನೋಡಿದರೆ ನಾ, ಕಿವಿ ಕೇಳಿದರೆ ನಾ, ಅಂತಃಕರಣಕ್ಕೆ ದುಃಖ ನಾ ದುಃಖಿ, ನಾ ಸುಖಿ, ಹೀಗೆ ಅವುಗಳಲ್ಲಿ ಆದ ವ್ಯವಹಾರ ಅಂತ ಮಾಡ್ತಾನೆ, ಅಭಿಮಾನ ಮಾಡ್ತಾನೆ. ಅಭಿಮಾನ ಮಾಡಿದೆ ಅಂತ ಕೇಳಿದ್ರೆ ಅದು ಭೋಗಿಸ್ಬೇಕೇ, ಹೌದಲ್ರಿ? ಯಾರು ಬರ್ತಾರೋ ಅವ್ರು ಭೋಗಿಸ್ಬೇಕು. ಆ ಜಗದಾಗ ನೀ ಭೋಗಿಸ್ಬೇಕು. ಅವೆಲ್ಲ ಚಕ್ಷುರಾದಿ ಇಂದ್ರಿಯಗಳಿಗೆ ಅದಾವೆ, ಅವು ನಿನ್ನ ಮೈ ಮೇಲೆ ಹಾಕ್ಕೊಳಕತ್ತೀನಿ. ಯಾರು? ಅಭಿಮಾನದಿಂದ. ಈ ಕಲ್ಪಿತನಾದ ಜೀವನು ಅಂತಃಕರಣಾದಿಗಳಲ್ಲಿ ಆದ ವ್ಯವಹಾರಗಳನ್ನು ತನ್ನ ಮೇಲೆ ಹಾಕೋತಾನೆ. ಅವು ಮಾಡಿದ್ರೆ ನಾನೇ ನೋಡಿ, ಅವು ಕೇಳಿದ್ರೆ ನಾನೇ ಕೇಳೀನಿ, ಅವು ಮುಟ್ಟಿದ್ರೆ ನಾನೇ ಮುಟ್ಟೀನಿ, ಸುಖ ದುಃಖ ಆದರೆ ನಾನೇ ಸುಖಿ, ಅಹಂ ಸುಖಿ ಅಹಂ ದುಃಖಿ. ಹೀಗೆ ತನ್ನಲ್ಲಿ ಆರೋಪ ಅಂತಾರವು. ಆರೋಪದ ಸತ್ಯವಾಗಿತ್ತು ಅಂದರೆ ಯಾವ ಶಾಸ್ತ್ರಗಳು ಕೂಡ ಅದನ್ನು ತಿರಸ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರೋಪ ಅದಾವ ತಿಳ್ಕೊಂಡೆ ನಾವು ಅಪವಾದ ಮಾಡ್ತೀವಿ. ಆರೋಪ ಇರೋದು ಅಧ್ಯಾರೋಪ ಅಪವಾದಾಭ್ಯಂ.
ಆರೋಪ ಇದ್ರೂ ಅಪವಾದ ಮಾಡೋಕ್ಕೆ ಬರ್ತವೆ, ಸತ್ಯ ಇದ್ದರೆ ಯಾರಿಗೆ ಅಪವಾದ ಮಾಡೋಕ್ಕೆ ಬರೋಂಗಿಲ್ಲ. ಜೀವನಲ್ಲಿ ನಾನು ಸುಖಿ ನಾನು ದುಃಖಿ ಕಾಣೋಹಂ, ಇವೆಲ್ಲ ದುಃಖಿ ಅಮ್ಮಂತೆ ಇವು ಆರೋಪ ಅದಾವ ಅವನಂತೆ. ಅವನು ಎಲ್ಲಿ ಅವನು ಇಲ್ಲ. ವ್ಯವಹಾರದಲ್ಲಿ ಎಷ್ಟು ಆಡೇನ ಹೆಂಗೆ ಪಾತ್ರದ ರಾಮ ಸೀತಾನ ಪಾತ್ರ ಆರೋಪ ಮಾಡ್ಕೊಂಡಿರ್ತಾರೆ ಒಂದು ರಾತ್ರಿ ತನಕ. ಮುಗೀತು ಅಂದ್ರೆ ಮುಗೀತು. ಸದಾ ನಾನು ಸೀತಾನೇ ನಾ ರಾಮನೇ ಅಂದ್ರೆ ಸಮಸ್ಯೆ ಬರ್ತದೆ. ಹಾಗಂದ್ರೆ ದುಃಖ ಆಗ್ತದೆ, ಮಾನ ಅಪಮಾನ ಬರ್ತಾವೆ. ಆದ್ದರಿಂದ ಹೇಳ್ತಾರೆ ಅವು ಆರೋಪ ಮಾಡ್ಕೋಬೇಡ ಅಂದಮೇಲೆ ದುಃಖನೇ ಬರೋಂಗಿಲ್ಲ. ದುಃಖ ಬರೋಲ್ಲ ಅಂದ್ರೆ ಆರೋಪ ಮಾಡ್ಕೋಬೇಡ. ಅಪವಾದ ಮಾಡು ಹೋಗ್ಬಿಡ್ತಾವೆ. ತಪ್ಪು ತಿಳುವಳಿಕೆಯಿಂದಾದ ಈ ಅಪವಾದವು ಸೀತಾ ಅಪವಾದ ಆಯ್ತಲ್ರಿ, ಅದಕ್ಕೆ ಅಪವಾದ ಬಂತಕಿ ಅದು ಅಗ್ನಿ ಪರೀಕ್ಷೆದಾಗ ಮುಗಿಸಿದ್ರು ಅವರು. ಅಗ್ನಿ ಪರೀಕ್ಷೆ ಆಯಿತು, ಮುಗಿದೋಯ್ತು. ಸೀತಾ ಸ್ವಚ್ಛ ಅದಾಳ. ಅಪವಾದ ಬಂತು, ಅಧ್ಯಾರೋಪ ಆಯಿತು. ಅದನ್ನೇನಪ್ಪ ಅಂತಂದ್ರೆ ಆರೋಪವನ್ನು ಅಪವಾದ ಮಾಡೋದು ಎಲ್ಲಿ ಬೆಂಕಿಯಾಗೆ ಅಕ್ಕಿ ಮಾಡೋದು. ಹಾಗೆ ಶರೀರದಲ್ಲಿ ಏನು ಆರೋಪ ಆಗ್ಯಾವ ಇದು ಏನಪ್ಪ ಆತ್ಮಾನಾತ್ಮ ರೂಪ ಅಗ್ನಿಯಲ್ಲಿ ವಿವೇಕಕ್ಕೆ ಅಗ್ನಿ ಅಂದಾರ, ವೈರಾಗ್ಯಕ್ಕೆ ಅಗ್ನಿ ಅಂದಾರ. ಅದ್ರಾಗ ಹಾಕದಿ ಅಂದ್ರೆ ಯಾರಿಗೆ ಈ ಜೀವಾತ್ಮನಿಗೆ ಅಥವಾ ಈ ಅಂತಃಕರಣಕ್ಕೆ ಸ್ವಚ್ಛ ಆಗ್ತದೆ. ಏನಾಗ ಹುಟ್ಟು ಯಾರು ಏನು ಅನ್ನಂಗಿಲ್ಲ, ಯಾರೇನಾಗಿ ಪರೀಕ್ಷೆ ಆಗ್ತದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ ಈ ರೀತಿಯಾಗಿ ಅಪವಾದ ಬಂದ ಇವ್ರ ಮೇಲೆ ಅಹಮತ್ ಇತಿ ಅಭಿಮಾನೇನ ಆಭಾಸ ತೇಜಸ ತಿಷ್ಠತಿ. ಆಭಾಸ ತೇಜ ಜೀವನಿಗೆ ಏನಪ್ಪ ಅಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅಭಿಮಾನದಿಂದ ಏನಪ್ಪ ಇವನಿಗೆ ಬಂದದ್ದು ಅಧ್ಯಾರೋಪ ಮಾಡ್ಕೊಂಡ. ಅದಕ್ಕೆ ಬಹಳ ವಿಚಾರ ಮಾಡಿ ಸದ್ಗುರುಗಳಿಗೆ ಶರಣಾಗತನಾಗಿ ಆತ್ಮಾನಾತ್ಮ ವಿಚಾರ ಮಾಡಿದರೆ ಈ ಅಪವಾದ ಹೋಗ್ತವೆ. ಏನು ನಾನು ಸುಖಿ ನಾನು ದುಃಖಿ ನಾನು ಕಾಣ ನಾನು ಅಂಧ ಏನದ ಈ ಅಪವಾದ ಹೋಗಿಬಿಡ್ತದೆ. ಅದಕ್ಕೆ ಮನುಷ್ಯನಿಗೆ ಈ ಅಹಂಕಾರದ ತಾದಾತ್ಮ್ಯದಿಂದನೇ ಏನಾಗ್ಯದ ಅಂತ ಕೇಳಿದರೆ ಅವನಿಗೆ ಕರ್ತ ಭೋಕ್ತ ಅನ್ನತಕ್ಕಂಥದ್ದು ಅವನಿಗೆ ಬಂದದ್ದು. ಒಂದು ವೇಳೆ ಇದು ಅಹಂಕಾರ ಕಡಿ ಆಯಿತು ಹೇಳ್ತಾರೆ ಬರ್ತದೆ. ಅಹಂಕಾರದ ಅಂತ ತಿಳ್ಕೊಬೇಕೆ. ಎಲ್ಲಿ ಸುಖ ದುಃಖ ಅದಾವ ಅಲ್ಲಿ ಅಹಂಕಾರ ಅದ. ಅದಕ್ಕೆ ಅವರು ಇದ್ರಾಗ ಬರೀತಾರೆ ಯಾವಕ್ಕೆ ಹೆಣ್ಮಗಳು ಬಗಲಾಗ ಕೂಸದ ಅಂದ್ರೆ ಅದಕ್ಕೆ ಲಗ್ನ ಆಗಿ ಅಂತ ತಿಳ್ಕೊತಾರೆ. ಇಲ್ಲ ಬಗಲಾಗ ಕೂಸಿತ್ತು ಅಂದ್ರೆ ಮದುವೆ ಆಗ್ಯಾಳಿಕೆ ಅಂತ ಗೊತ್ತಾಕದಲ್ಲ. ಹಾಗೆ ಎಲ್ಲಿ ಈ ಕರ್ತೃತ್ವ ಭೋಕ್ತೃತ್ವ ಅಭಿಮಾನದ ಅಲ್ಲಿ ಅಜ್ಞಾನ ಮಾಯ ಅದ ಅಂತ ಪಕ್ಕ ಗೊತ್ತಾಕ. ಮತ್ತೇನು ಹೇಳೋದು ಜರೂರತ್ತೇ ಇಲ್ಲ. ಅದಕ್ಕೆ ಈ ಅಹಂಕಾರ ಮಾಯೆಯನ್ನು ಏನಪ್ಪ ತೆಗಿಬೇಕು. ಕರ್ತೃತ್ವ ಭೋಕ್ತೃತ್ವ ಹೋಗಬೇಕು. ಕರ್ತೃತ್ವ ಭೋಕ್ತೃ ಅದ ಅಂದ್ರೆ ಅಹಂಕಾರದ ಅಂದ್ರೆ ಅಜ್ಞಾನದ ಅದ ನಿಶ್ಚಯನೇ ಅದ. ಅದಕ್ಕೆ ಹೇಳ್ತಾರದು ಇದೆಲ್ಲ ಅಹಂಕಾರ ದೇಹಾದಿಗಳಲ್ಲಿ ಇಂದ್ರಿಯಾದಿಗಳಲ್ಲಿ ಅಹಂಕಾರ ಇರುವುದರಿಂದ ಅವನು ಕರ್ತನೂ ಭೋಕ್ತನೂ ಆಗುತ್ತಾನೆ. ಅದು ಹೇಳ್ತಾರೆ ಅಹಂಕಾರ ಸವಿಜ್ಞೇಯ. ಈ ಅಹಂಕಾರ ಅಂದರೆ ಏನು ಹಿಂದೆ ಹೇಳಿ ಬಂದಿರಲ್ಲ. ಅಹಂಕಾರದಿಂದನೇ ಇವೆಲ್ಲ ವ್ಯವಹಾರ ಮಾಡ್ತೇವೆ ಅಂದಲ್ಲ. ಏನು ವ್ಯವಹಾರ ಮಾಡ್ತಾವ ಅಹಂಕಾರ? ಅವ್ರು ಹೇಳಿದ್ರು ಕರ್ತ ಭೋಕ್ತ ಅಭಿಮಾನಿ ಅಯಂ ಆಭಾಸ ತೇಜಸ. ಈ ಆಭಾಸ ತೇಜ ಆಗಿರ್ತಕ್ಕಂಥ ಜೀವನು ಅಹಂಕಾರ ಮಾಡ್ತಾನೆ. ಅಹಂಕಾರದಲ್ಲಿ ಅಹಂ ಕರ್ತ ಅಹಂ ಭೋಕ್ತ ಇದೇ ಅಭಿಮಾನ. ಇವ ವಾಸ್ತವಿಕ ಅಕರ್ತ ಅಭೋಕ್ತ ಅದಾನೆ. ಪರಂತು ಈ ಅಜ್ಞಾನ ಮೂಲಕವಾಗಿ ಏನಾಯಿತು ಅಂತ ಕೇಳಿದ್ರೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಹಂಕಾರ. ನಾ ಮಾಡೀನಿ, ನಾನೇ ಹೋಗಿಸ್ತೀನಿ, ನಾನು ಪುಣ್ಯಾತ್ಮ ನಾ ಪಾಪಾತ್ಮ. ಹೀಗೇನಪ್ಪ ಅಂದ್ರೆ ಅವನಿಗೆ ಅಭಿಮಾನ ಬರ್ತದೆ. ಸತ್ವಾದಿ ಗುಣಯೋಗೇನ ಚ
ಅವಸ್ಥಾ ತ್ರಯಮಶ್ನುತೆ. ಕರ್ತ ಭೋಕ್ತ ಆದ ಅಂದ್ರೆ ಇವನಿಗೆ ಅವಸ್ಥಾ ಬರ್ತಾವೆ. ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ. ಸತ್ವ ರಜ ತಮ ಏನಪ್ಪ ಗುಣಯೋಗೇನ. ಸತ್ವಗುಣದಿಂದ ತಮೋಗುಣದಿಂದ ಆತನು ಕರ್ತನಾಗಿರುವುದರಿಂದ ತಿಳ್ಕೊಂಡಿರುವುದರಿಂದ ಅವನಿಗೆ ಸುಖ ದುಃಖ ಅನ್ಯತರ ಭೋಗಗಳನ್ನು ಭೋಗಿಸ್ಬೇಕಾಗ್ತದೆ. ಈಗ ಜಾಗ್ರದಲ್ಲಿ ಕೆಲವೊಂದು ಭೋಗಿಸ್ತಾನೆ, ಸತ್ವಗುಣದಲ್ಲಿ, ಆಮೇಲೆ ತಮೋಗುಣ ರಜೋಗುಣದಲ್ಲಿ, ಆಮೇಲೆ ತಮೋಗುಣದಲ್ಲಿ. ಶಾಸ್ತ್ರ ಭಾಳ ಮಜಾ ಅದ. ಜಾಗೃತ ವ್ಯವಹಾರ ರಜೋಗುಣದಿಂದ ನಡೀತದಂತ ಇದ್ರ ಬರ್ದಾರ. ಸ್ವಪ್ನ ವ್ಯವಹಾರ ಸತ್ವಗುಣದಿಂದ ನಡೀತದಂತ. ಸತ್ವ ಸಂಜಾಯತೆ ಜ್ಞಾನ, ಅಲ್ಲಿ ಬರೀ ಜ್ಞಾನನೇ ಎಲ್ಲ ಆಗಿರ್ತದೆ, ಹುಡುಕಿದೇನಿಲ್ಲ. ಅದು ತಮೋಗುಣ ಅದ ಎಲ್ಲರಿಗೂ ಗೊತ್ತದ. ಕಾರ್ಯಸ್ಥೈರ್ಯ, ಸ್ತಬ್ಧತೆ, ನಿಷ್ಕ್ರಿಯತೆ ಎಲ್ಲದ ಅದು ತಮಗುಣ. ನಿದ್ಯಾಗ ಏನೂ ಮಾಡೋಂಗಿಲ್ಲ, ಅದಕ್ಕೆ ತಮಗುಣ ಅಂದೇವನು. ಅವೇನು ನೋಡೋಂಗಿಲ್ಲ, ಕೇಳೋಂಗಿಲ್ಲ, ಮಾತಾಡೋಂಗಿಲ್ಲ, ಏನಿಲ್ಲ, ಮಾನಿಲ್ಲ ಅಪಮಾನಿಲ್ಲ ಅಂದರೆ ಬಿಲ್ಕುಲ್ ಬಿಲ್ಕುಲ್. ಸತ್ವಗುಣ ಪೂರ ಬೆಳಕು, ರಜಗುಣ ಹೊತ್ತು ಮುಳುಗಿ ಸೂರ್ಯ ಹೊಂಡು ಟೈಮ್ ಇದ್ದಂಗೆ. ತಮಗುಣ ಬಿಲ್ಕುಲ್ ರಾತ್ರಿ ರಾತ್ರಿ ತಮಗುಣ. ಸಂಧ್ಯಾಕಾಲ ರಜೋಗುಣ, ಹಾಗೆಲ್ಲ ಸತ್ವಗುಣ ಎಲ್ಲವನ್ನು ಮಾಡ್ತಾವಲ್ಲ. ಹಾಗೆ ಸ್ವಪ್ನದಲ್ಲಿ ಬಹುಶಃ ನಾವು ಭಾಳ ಮಂದಿ ಗೊತ್ತಿದ್ದು ಹಗಲು ಸತ್ವಗುಣ, ಕನಸ ರಜೋಗುಣ, ನಿದ್ದೆ ತಮಗುಣ ಅಂತಿದ್ದೀವಿ. ಪರಂತು ಅವ್ರು ಹಿಂಗೆ ಬರೀತಾರೆ, ಕನಸನೇ ಏನಪ್ಪ ಅಂತ ಕೇಳಿದ್ರೆ ಸತ್ವಗುಣ. ಯಾಕೆ ಸತ್ವ ಸಂಜಾಯತೆ ಜ್ಞಾನ. ಅಲ್ಲಿ ಜ್ಞಾನ ವ್ಯವಹಾರ ಬಿಟ್ಟು ಮತ್ತೊಂದು ಏನಿಲ್ಲ, ವಸ್ತುನೇ ಇಲ್ಲ. ಅದೇ ಅದೇ ಮನವ್ಯರ್ಥವಾಗಲಿ ಸಂಚರಿಪನು ನಿಜಗುಣರು. ಅಲ್ಲಿ ಏನಿಲ್ಲ, ಅದೇ ಒಂದೇ ಜ್ಞಾನವೇ ಅನಂತ ಆಕಾರ ಆಗ್ತದೆ ತಿಳ್ಕೊಂಡು ಹಿಂಗೆ ಅರ್ಥ ಮಾಡ್ಯಾರ. ಅದು ಸತ್ವಗುಣರನ್ರಿ ರಜೋಗುಣರಿ ಯಾವುದರ ಅಂತೂ ಮೂರು ಗುಣಗಳು ವ್ಯವಹಾರದಲ್ಲಿ ಈ ಆಭಾಸ ಚೇತನವು ಸುಖವನ್ನು ದುಃಖವನ್ನು ನಾ ಅಂತ ಭೋಗ ಮಾಡ್ತವೆ. ಇದು ಅಹಂಕಾರ. ಅದು ನಿದ್ದೆನೇ ಇರಲಿ, ಅದೇನಪ್ಪ ಅಂದ್ರೆ ಕನಸನೇ ಇರಲಿ ಅಥವಾ ಜಾಗೃತಿನೇ ಇರಲಿ, ಇವು ಮೂರು ಏನಪ್ಪ ಅಂದ್ರೆ ಅಹಂಕಾರದಿಂದ ಕರ್ತಾ ಭೋಗ್ತಾ ಇರ್ತಾರೆ. ನಿದ್ರೆಯಲ್ಲಿ ಬರೇ ತಮೋಭೋಗವನ್ನು ಸುಖಭೋಗವನ್ನು ಮಾಡ್ತಾನೆ. ಕನಸಿನೊಳಗೆ ಸುಖ ದುಃಖ ಎರಡೂ ಆಗ್ತಾವೆ, ಹಗಲೂ ಎಲ್ಲನೂ ಕೂಡ ಆಗ್ತಾವೆ. ಅದಕ್ಕೆ ಈ ರೀತಿ ಸುಖ ದುಃಖವನ್ನು ಕೊಡುವುದೇ ಅಹಂಕಾರ. ಅವರ ಅಭಿಪ್ರಾಯ ಹೇಳೋದೇನದ, ಈ ಮೂರು ಅವಸ್ಥೆಗಳಲ್ಲಿ ಅಹಂಕಾರವು ಭೋಗ್ತಾ ಮಾಡಿ ಇವನಿಗೇನಪ್ಪ ಅಂದ್ರೆ ಭೋಗವನ್ನು ಕೊಡ್ತಾರೆ. ನಾನು ನೋಡಿದೆ, ಕೇಳಿದೆ, ಮುಟ್ಟಿದೆ, ಮೂಷಿಸಿದೆ, ಆದ್ದರಿಂದ ನನಗೆ ಸುಖ ಆಯಿತು, ನನಗೆ ದುಃಖ ಆಯಿತು. ಆ ಸುಖ ದುಃಖಗಳ ಕರ್ತ ಏನಪ್ಪ ಅಂತ ಕೇಳಿ ಇವನೇ ಅಹಂಕಾರವೇ ಅದ. ಅದಕ್ಕೆ ಸತ್ವಾದಿ ಗುಣ ಇರ್ತೇನೆ. ಇವು ಏನದವಲ್ಲ ಆತ್ಮಂದ ಅಲ್ಲ. ವಿಷಯಾಣಂ ಆನುಕೂಲ್ಯೆ ಸುಖೇ ದುಃಖೇ ವಿಪರ್ಯೇ ಸುಖಂ ದುಃಖಂಚ ತದ್ಧರ್ಮ ಸದಾನಂದಸ್ಯ ಆತ್ಮನಃ ನ. ಏನು ಹೇಳಿದ್ರು ಅವರು? ವಿಷಯಾಣಂ ಅನುಕೂಲ್ಯೆ ಮತ್ತು ವಿಪರ್ಯೇ ಎರಡು ಶಬ್ದ. ವಿಷಯಗಳು ಅನುಕೂಲ ಆಯಿತು ಅಂದರೆ ಸುಖ ಅನ್ನಿಸ್ತದೆ. ಅದೇ ವಿಷಯ ಪ್ರತಿಕೂಲ ಆಯಿತು ಅಂದರೆ ದುಃಖ. ಏನು ರೀ ನನ್ನ ಮಗ ಮಾಡ್ದಂತ ನಾ ಇಟ್ಟೆಲ್ಲ ಚಲೋ ಆಗೀನಿ ಅಂತ ಇಷ್ಟು ಬೆಳೆದೇವಿ ಇದು ಮಾಡೋದಾಗಿ ಹೇಳಿ. ಇನ್ನೊಬ್ರು ಕೇಳಿ, ಅವ ಬಂದೇನಂದೆಲ್ಲ ಹಾಳು ಮಾಡೋದನ್ರಿ ಮಗ, ನಾ ಭಾಳ ಚಲೋ ಇದ್ದೆ. ಅದು ವಿಪರ್ಯ. ಅದು ಅನುಕೂಲ ಆಯಿತು ಸುಖ, ಪ್ರತಿಕೂಲ ಆಯಿತು ದುಃಖ. ವಿಪರ್ಯೇ ದುಃಖಂ, ಅನುಕೂಲೇ ಸುಖ. ಸುಖ ದುಃಖ ಅದರಲ್ಲಿ ಇಲ್ಲ. ಕಂಬಳಿ ಕಥೆ ಹೇಳ್ತಿರಲಿಲ್ಲ, ಬ್ಯಾಸಿಯಾಗ ದುಃಖ, ಚಳಿಗಾಲದಾಗ ಸುಖ. ನಿಮ್ಗೆ ಅನುಕೂಲ ಆಯ್ತದು ಸುಖ, ಪ್ರತಿಕೂಲ ಆಯಿತು ದುಃಖ.
ಜಗತ್ತಿನೊಳಗೆ ವಸ್ತುವಿನಲ್ಲಿ ಸುಖನೂ ಇಲ್ಲ, ದುಃಖ ಇಲ್ಲ. ಯಾಕಂದ್ರೆ ತಮೋಗುಣ ಅದ, ವಸ್ತು ತಮೋಗುಣ ತಯಾರಾಗ್ಯಾವೆಲ್ಲ. ಅವು ಮಗೊಂಡೇ ಇರ್ತಾವೆ. ಸುಮ್ಮ ಎಬ್ಸಾವ್ ನೀನೇ ಎಬಿಸಿ ಬ್ಯಾಟಿ ಆಡ್ತಾರೆ ನೋಡ್ರಿ, ಹಳೆಗಂತಾರೆ ಎಬಿಸಿ ಬ್ಯಾಟಿ ಆಡ್ತಾರೆ. ಹಾಗೆ ಎಬ್ಸೋ ಇವನೇ ಸುಮ್ಮ ಕುಂತಿದ್ದು ತಮ್ಮ ಬುಟ್ಟಿಯಾಗ ತೆರೆದ ಬುಟ್ಟಿ ಹಿಡ್ಕೊಂಡು ಆ ಕಡ್ಡಿ ಕತ್ತಿ ಹೇಳ್ತಾರೆ. ಹೊಳ್ಯಾಗ ಕಡ್ಡಿ ಹಿಡಿದಿತ್ತಂತಾನೆ, ಮಳೆಯಾಗಿತ್ತು, ಗಿಡದಾಗ ಕೂತು ಗಿಡ ಬಡ್ಡಿ ಕೆತ್ಕೊಂಡು ಹೋಯ್ತು. ಗಿಡ ಒತ್ತಟ್ಟಿ ಕಡ್ಡಿ ಒತ್ತಟ್ಟಿ ನಡೀತೀರಿ. ಯಾವನೋ ಭಾಳ ಮಳೆಯಾಗ ಹೊಳಿ ದಂಡಿ ಮೇಲೆ ಹೊಲ ಐತ್ರಿ, ಭಾಳ ಮಳೆಯಾಗ್ಯದ, ಮಣ್ಣು ಹರ್ಕೊಂಡು ಹೋಗ್ಯದ, ಹೆಂಗೆ ನೋಡ್ಕೊಂಡು ಬಂದ. ನೋಡಿದ ಕೂಡಲೇ ಅದು ಮುಳುಗಿ ನಡೆದಿತ್ತು. ಯಪ್ಪ ಚಲೋ ಕಂಬಳಿ ನಡೆದಲ್ಲ ಹೊಳ್ಯಾಗ ಅಂದ. ಕಂಬಳಿ ಹೋಗತ್ತೆ ಅದ, ಸುಮ್ಮನೆ ಹಾಳಾಗ್ತದ ಮಳೆಯಾಗ ತಿಳ್ಕೊಂಡು ತರಬೇಕಂತ ಹೋದ. ಕಂಬಳಿ ಯಾರು ಸಿಕ್ಕ ಸಾಕಂತ ಅದು ಕುಂತಿತ್ತು. ಅದು ಕಂಬಳಿ ಹಿಡ್ದ ಹಿಡ್ಕೋತೈತಿ ಇರ್ತದೆ, ಬಿಡು ಹಿಡಿದಷ್ಟೇ ನಮ್ಗೆ ಗೊತ್ತದ, ಬಿಡೋದು ಗೊತ್ತಿಲ್ಲ. ಕಡ್ಡಿ ಅಂತ ಹಿಡಿದಷ್ಟೇ ಬಿಡೋದು ಗೊತ್ತಿಲ್ಲ ನಾವು. ಮತ್ತೇನು ಮಾಡೋದು, ನಡಿ ಮುಳ್ಕೊತ ಹೋಗೋಣ. ಹಾಗೆ ಈ ವಿಷಯಗಳು ಕಡ್ಡಿದ್ದಂಗೆ ಅದಾವೆ. ಅವೇನು ಹಿಡಿದ್ರೆ ಇವ ಹೋಗೇನು ಹಿಡ್ಕೋಬೇಕಂತ ಸಿಕ್ತು ಬಾ ಅಂತ ಹುಡುಕ್ಯಾಡಿ ಇವನೇ ಹೆಂಡತಿ ಮಾಡ್ಕೊಂಡಿಲ್ಲ, ಹುಡುಕಾಡಿ ಮಾಡ್ಕೊಂಡ ನೋಡ್ರಿ. ಯಾರೂ ಇಲ್ಲ ಅಂತ ಅದಕ್ಕೆ ಗೊತ್ತಿಲ್ಲ. ಭಾಳ ಚಲೋ ಆಯ್ತು ಬಂದು ಬಾ. ಜಗತ್ತು ವಿಷಯ ಹಿಂಗೆ ಅದಾವ ರೀ, ಯಾವ ದುಃಖಗಳು ಹಿಂಗೆ ಅದಾವ. ಅದಕ್ಕಂತ ನಾವು ಏನಪ್ಪ ಕಡ್ಡಿ ಕಾಯ್ಕೊಂಡು ಕುಂತದ ಇವನಿಗೆ. ಹಂಗೆ ಶಬ್ದ ಸ್ಪರ್ಶ ರೂಪ ಕಡ್ಡಿ ಅದಾವು. ಕಡ್ಡಿ ಬಾ ಬಾ ಸಿಕ್ಕಿ ಬಳೆ ಸಿಕ್ಕಿ ಇಲ್ಲದ ನನಗೆ ಯಾರು ಕೇಳ್ತೀವ್ರಿ? ಆ ರೂಪಕ್ಕೆ ಯಾರು ಕೇಳ್ತೀರಿ? ಆ ಶಬ್ದಕ್ಕೆ ಯಾರು ಕೇಳ್ತೀರಿ? ಇವನೇ ಕಿವಿ ತೆರೆದು ಕೊಟ್ಟ ಬಂದವು. ಅದಕ್ಕೆ ಶಾಸ್ತ್ರ ಹೇಳ್ತದೆ ಇವು ಹೆಂಗದ ವಿಷಯಗಳು ಅಂತ ಕೇಳಿದರೆ ಹಿಡ್ಕೋತಾ ಬಂದ್ರೆ ಅವರು. ಆನುಕೂಲ್ಯೆ ಸುಖಿ ವಿಪರ್ಯಯ ದುಃಖಿ ಸುಖಂ ದುಃಖಂಚ ತದ್ಧರ್ಮ. ಎದುರು ಅಹಂಕಾರ ಧರ್ಮದ ಸದಾನಂದಶ್ಯ ಆತ್ಮನಃ ನ. ಸದಾನಂದ, ಸದಾನಂದ ಅಂದರೆ ಅರ್ಥ ಏನು? ಸತ್ಯರೂಪವಾದ ಆನಂದ. ಒಂದು ಸದಾ ಯಾವಾಗಲೂ ಸತ್ ಆನಂದ, ಸದಾನಂದ. ಕಡಿಮೆಯಾಗದ ಆನಂದ, ಕಡೆಗೆ ತನ್ನ ಜೋಕೆಗುಂದದೆ, ಇದು ಸದಾನಂದ. ಅದಕ್ಕೆ ಆತ್ಮ ಸದಾನಂದ ಅದಾನ. ಮತ್ತು ದುಃಖ ಕಡೆ ಬಂದವ್ರಿ, ನಿಂದ ಅನುಕೂಲ ಪ್ರತಿಕೂಲ ಬುದ್ಧಿಯಿಂದ ಬಂದವ, ನೀನು ಅಹಂಕಾರದಿಂದ ಬಂದವ. ನೋಡಕ್ಕೆ ಹೋಗಿ ಎಷ್ಟೋ ಮಂದಿ ಸುಮ್ಮ ಆರಾಮಿರಂಗಿಲ್ಲ ನೋಡ್ರಿ, ಚಂದ ಇರ್ತಾರೆ ಮನೆ, ಚಂದ ಹೋಗ್ತಾವೆ. ಎಲ್ಲಿಗಂತ ಕೇಳಿದ್ರೆ ಟೂರ್ಗಂತ ಹೋಗ್ತಾವೆ ನೋಡ್ರಿ, ಆ ಕಡೆ ಹೋಗ್ತಾವೆ. ಮನೆಗೆ ಆರಾಮಿ ಇತ್ತು, ಅವನಿಗೇನಾಗಿತ್ತು? ಟೂರಿಗೆ ಹೋಗಿಲ್ಲ, ಸಾಯಕ್ಕೆ ಹೋಗಿರ್ತಾನೆ ಅವನು. ಸುಮ್ಮನೆ ಅಲ್ರಿ, ಇಲ್ಲಿ ಏನು ಕಡಿಮೆ ಇತ್ತಪ್ಪ ನಿನಗೆ? ಹಂಗೆ ಈ ಚಿದಾಭಾಸನು ಇಂದ್ರಿಯದಲ್ಲಿ ಟೂರ್ ಮಾಡ್ತಾನೋ, ಟೂರ್. ಕಣ್ಣಾಗ ಹೋಗಿ ಟೂರ್ ಮಾಡ್ಬೇಕಂತಂದ್ರೆ, ಕಿವ್ಯಾಗ ಹೋಗಿ ಟೂರ್ ಮಾಡ್ಬೇಕಂತಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಸದಾ ರೋಡ್ ಮೇಲೆ ತಿರುಗಾಡವೆ ಅಂದರೆ ಚಲೋ ಇರ್ತಾನೆ ರೀ. ಎಂದೆಲ್ಲರೂ ಆಕ್ಸಿಡೆಂಟ್ ಹಾಕೋದಿಲ್ಲ, ರೋಡ್ ಮೇಲೆ ತಿರುಗಾಡೋ ಆಕ್ಸಿಡೆಂಟ್ ಆಗ್ತದೆ. ಮನೆಯೇ ಗೊತ್ತಿಲ್ಲ ನೀವು, ರೋಡ್ ಮೇಲೆ ಇರ್ತಾನವ, ಅವ ಹೆಂಗೆ ಸುಖಿ ಇರ್ತಾನೆ? ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಅಲ್ಲ, ಇಂದಿಲ್ಲ ನಾಳೆ. ಹಂಗೆ ಸದಾ ನೀ ಕಣ್ಣಾಗೆ ಕಿವ್ಯಾಗೆ ಮೂಗನಾಗೆ ಹಿಂಗೆ ತಿರುಗಾಡಿದ್ರೆ ಆಕ್ಸಿಡೆಂಟ್ ಆಗ್ತದೆ. ಕಡಿ ಟೂರ್ ಗೊತ್ತದ? ಕಡಿ ಯಾತ್ರ. ಈ ಯಾತ್ರೆ ಮಾಡೋಕ್ಕೆ ಹೋಗಿ ಒಂದು ಕಡಿ ಯಾತ್ರೆ ಹಾಕ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಸದಾನಂದ ಆತ್ಮನಃ ನ. ಈ ಕರ್ತೃತ್ವ ಭೋಕ್ತೃತ್ವಗಳು ಇಂದ್ರಿಯಲ್ಲಿ ಸಂಚರಿಸುವುದು, ಸದಾ ಇವರದಾಗೆ ಟೂರ್ ಮಾಡೋದು, ಅದು ಆತ್ಮಂದ ಅಲ್ಲ. ಅದಕ್ಕೆ ಪರಸ್ಥಳ ಪ್ರಾಣ ಸಂಕಟ, ಸ್ವಸ್ಥಳ ಸುಖ. ಅದಕ್ಕೆ ಈ ಟೂರ್ ಮಾಡಿಯೇ ಅಹಂಕಾರದಿಂದ ಅವನಿಗೆ ಏನಾಗಿದೆ ಅಂದ್ರೆ ದುಃಖ ಬಂದಿದೆ. ಆತ್ಮನಿಗೆ ವಿಚಾರ ಮಾಡಿ ನೋಡಿದರೆ ದುಃಖ ಅನ್ನೋದು ಇಲ್ಲ.
ಅಂದ್ರೆ ಏನು ಅಂದಂಗೆ ಆಯ್ತು ರೀ? ಶರೀರದ ಹೇಳಿದ್ರಿ, ಕರ್ಮೇಂದ್ರಿಯದ ಹೇಳಿದ್ರಿ, ಪ್ರಾಣದ ಹೇಳಿದ್ರಿ, ಅಂತಕ್ಕ ಈಗ ಏನು ಅಂದಂಗೆ ಆಯಿತು? ಏನು ಅಂದಂಗೆ ಆಯ್ತು ಅಂದರೆ ಏನು? ನೀನೇ ಸುಖಿ ಇಟ್ಟು ಹೇಳೋದು. ಮತ್ತೇನು ಕಡೆಗೇನು ಹೇಳಿದೆ? ಆತ್ಮರತಿ, ಆತ್ಮಮಿಥುನ, ಆತ್ಮಕ್ರೀಡಾ, ಆತ್ಮಾನಂದ. ಎಲ್ಲವನ್ನು ಆರೈದು ನೋಡಲ್ ಇಲ್ಲವೆನಿಸಿದ ನೇಹ ಎಲ್ಲಿ ನಿಲ್ಲಿಸುವುದು? ತನ್ನಲ್ಲಿ. ಅದರಿಂದ ತಾನೇ ಆತ್ಮ ಸುಖಿ ಪರಮ ಪರಿಮಾಸದತ್ವಾತ್. ಏನು ಹೇಳಿದ್ರು? ಜಗತ್ತಿನೊಳಗೆ ಎಲ್ಲ ಎಂಥವ್ರು ಎಂಥರ ಮೇಲೆ ಪ್ರೇಮ ಅದ ಅಂದ್ರೂ ಎಲ್ಲಕ್ಕೆ ಹೆಚ್ಚಿನ ಪ್ರೇಮ ಇಲ್ಲೇ ಇರ್ತದೆ. ಏನು ಹೇಳ್ತೀರಿ ಸ್ವಾಮಿಗಳು? ಅವ್ರ ಕಾಲ ಇವ್ರು ಸಾಯ್ತಾರೆ, ಕೇಳಿರಿಲ್ರಿ? ಹೆಣ್ತಿ ಕಾಲ ಸತ್ತವ್ರು. ಹೆಣ್ತಿ ಕಾಲ ಸಾಯಂಗಿಲ್ಲೋ, ಆಕೆ ಸತ್ರ ನಾನು ಸತ್ರ ನಂಗೆ ಆರಾಮಾದ ಸಾಯ್ತಾನವ. ನಾ ಯಾಕಿರಲಿ? ಆಕೆ ಹೋದ್ಮೇಲೆ ನನಗೇನು ಸುಖ ಸಿಗುತ್ತೆ ಅಂತಿಕೊಂಡು ತನ್ನ ಸುಖಕ್ಕಾಗೇ ಸಾಯ್ತಾನ. ಆಕೆ ಸಲ ಥೋಡಿ ಸಾಯ್ತಾನ. ಯಾರಿಗಾರಿ ಸಾಯಂಗಿಲ್ಲ. ಎಲ್ಲರೂ ತಮ್ಮ ಸಲುವಾಗಿ ಇರ್ತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಸೀದಾ ಮಾತು, ಶಾಸ್ತ್ರ ಸುಳ್ಳು ಹೇಳಂಗಿಲ್ಲ. ಅವ್ರ ಸಲುವಾಗಿ ಇಷ್ಟು ಕಷ್ಟ ಬಿಡ್ತಾರೆ. ಅವ್ರ ಸಲುವಾಗಿ ಕಷ್ಟ ಬಿಡೋದು ಯಾಕೆ? ತನಗೆ ಆರಾಮಾಗ್ತದೆ ಅಂತ. ನನಗೂ ಸುಖ ಸಿಗ್ತದೆ ಅವರಿದ್ದರೆ, ಅದು ಇದ್ದರೆ ಹಿಂಗೆ ಸುಖ ಸಿಗ್ತದೆ. ತನ್ನ ಸುಖಕ್ಕಾಗೇ ಮಾಡ್ತಾನೆ ಮನುಷ್ಯ. ಪರಮ ಪ್ರೇಮ ಆತ್ಮನೇ ಅಲ್ಲೇ ಅದ. ಅವ್ರ ಮೇಲೂ ಅದ, ಬಡ್ಡಿ ಮೇಲೂ ಪ್ರೇಮ ಇರ್ತಾನೆ. ಮುಖ್ಯ ಪ್ರೇಮ ಗಂಟೆ ಮೇಲೆ. ಗಂಟಿಲ್ಲದ್ರೆ ಬಡ್ಡಿ ಇಲ್ಲ. ಬಡ್ಡಿ ಮೇಲೂ ಪ್ರೇಮ ಅದಾನೆ. ಗಂಟಿನಕ್ಕಿಂತ ಅಲ್ಲ, ಗಂಟು ಮುಖ್ಯ ಅದು. ಅದನ್ನೂ ಇರಲಿ, ಗಂಟು ಇರಲಿ, ಬಡ್ಡಿನೂ ಬರಲಿ. ಹಾಗೆ ನಾ ಇರಲಿ, ಹೆಂಡತಿ ಗಂಡ ಮಕ್ಕಳು ರೊಕ್ಕ ಅವು ಇರಲಿ, ಅವು ಬಡ್ಡಿ. ವೃದ್ಧಿ ಮುಚ್ಚಿತು ಮೂಲಮಪಿ ನಷ್ಟ. ವೃದ್ಧಿಗೆ ಹೋಗಿ ಮೂಲ ಯಾರೂ ಕಳ್ಕೊಂಡಂಗಿಲ್ಲ. ಮೂಲ ತನ್ನ ಮೇಲೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದಕ್ಕೆ ಹೇಳಿದ್ರು ಅವರು. ಅದಕ್ಕೆ ತಮ್ಮ ಯಾರ ಮೇಲೆ ಎಷ್ಟು ಪ್ರೇಮದಾರ ಅವ್ರು ಜೀವ ಕೊಡ್ತಾರಂದ್ರೆ ತನ್ನ ಜೀವ ಸಲುವಾಗಿ ಅವ್ರು ಜೀವ ಕೊಡ್ತಾರೆ. ಅದಕ್ಕೆ ತಗೋ ತಪ್ಪದಲ್ಲ. ಅದಕ್ಕೆ ಹೇಳಿದ್ರು ಆತ್ಮನೇ ಪ್ರಿಯತಮ. ಆತ್ಮಾರ್ಥತ್ವೇನ ಹಿ ಪ್ರೇಯಾನ್ ವಿಷಯೋ ನ ಸ್ವತಃ ಪ್ರಿಯ. ಸ್ವತಃ ಏವ ಹಿ ಸರ್ವೇಶ ಆತ್ಮ ಪ್ರಿಯತಮೋ ಯತಃ ತಥಾ ಆತ್ಮ ಸದಾನಂದೋ ನ ಅಸ್ಯ ದುಃಖಂ ಕದಾಚನ. ಎರಡು ಚಂದ ಹೇಳಿದೆ ನೋಡಿ. ಏನು? ವಿಷಯೋ ನ ಸ್ವತಃ ಪ್ರಿಯ. ವಸ್ತುಗಳು ಸ್ವತಃ ಸುಖರೂಪ ಇಲ್ಲ. ಸುಖನೂ ಇಲ್ಲ, ದುಃಖವೂ ಇಲ್ಲ. ಶಾಂಡದವು, ಶಾಂಡ. ಹೆಣ್ಣು ಅಲ್ಲ, ಗಂಡು ಅಲ್ಲ. ವಿಷಯ ಏನದ? ಸುಖ ಅದ, ದುಃಖ ಅದ. ಶಾಂಡ ಏನಿಲ್ಲ. ಅಲ್ಲಿ ಸುಖನೂ ಇಲ್ಲ, ದುಃಖ ಇಲ್ಲ. ವಿಷಯ ಸುಖ ಇಲ್ಲ, ದುಃಖ ಇಲ್ಲ. ಅದು ಹೇಳ್ತಾರೆ ವಿಷಯೋ ನ ಸ್ವತಃ ಪ್ರಿಯ. ಅವು ಪ್ರಿಯ ಅಂತ ಯಾರಿಗೆ ಹೇಳೇವ? ಅರೆ ಯಾರಿಗೆ ಪ್ರಿಯ ಅನ್ಸೋದು ಮತ್ತೊಬ್ಬರು ಅಪ್ರಿಯ ಆಗಿಲ್ಲ. ಸುಗರ ತುಪ್ಪ ಪ್ರಿಯ ಅದ, ಉಳ್ಕಿದವರಿಗೆ ಅಪ್ರಿಯ ಅದ. ಆ ವಸ್ತುಗಳ ಸುಖನೂ ದುಃಖ ಪ್ರಿಯ ಇಲ್ಲ. ಅವು ಸ್ವತಃ ಪ್ರಿಯ ಆನಂದ ರೂಪನೇ ಇಲ್ಲವು. ಸ್ವತಃ ಪ್ರಿಯ ನ ವಿಷಯ. ಮತ್ತು ಎಲ್ಲರೂ ಬೆನ್ನು ಹತ್ಯಾರಲ್ಲಿ ಆತ್ಮಾರ್ಥತ್ವೇನ ಹಿ ಪ್ರೇಯಾನ್. ನಮ್ಮ ಸಲುವಾಗಿನೇ ಅವು ಪ್ರಿಯ ಅಂತ ಅನ್ನಕತ್ಯಾರ ಅವಕ್ಕೆ. ನಾ ಬೇಕಂದಿನಂತೆ ಪ್ರಿಯ ಅದ. ಬೇಡಿಕೆ ಭಾಳ ಹೊತ್ತು ಅಂದ್ರೆ ಮಾಲಿ ಕಿಮ್ಮತ್ತು ಹೆಚ್ಚಾಗ್ತದ. ಊರಾಗ ಮಾಲ್ ಕಮ್ಮಿ ಅದ, ಬೇಡೋರು ಭಾಳ ಮಂದಿ ಅದ. ಆಯ್ತು, ಒಮ್ಮೆ 10 ರೂಪಾಯಿ 100 ರೂಪಾಯಿ ಕುಂತು ಅದಲ್ಲ. ಈ ವಿಷಯಗಳು ರೂಪ ಏನದವ ಅದು ಬೇಡೋರು ಭಾಳ ಆದರು ಜೀವರು. ಅದಕ್ಕೆ ಕೋಲಾಹಲ. ಒಂದು ಹೆಣ್ಣಿನ ಕಲುವಾಗಿ ಎಷ್ಟೋ ಯುದ್ಧ ಆಗಿಲ್ಲ ಹಾಗೆ. ಬೇಡಿಕೆ ಭಾಳ ಆಯಿತು ಅಂದ್ರೆ ಮಾಲಿನ್ಯ ಕಿಮ್ಮತ್ತು ಜಾಸ್ತಿ ಆಗ. ಇಲ್ಲಾಂದರೆ ಯಾರೂ ಬೇಡಲಿಲ್ಲ ಅಂದ್ರೆ ದಾರ್ಯಾಗ ಚೆಲ್ಲಿ ಹೋಗ ಹೊತ್ತು ನೋಡಿರಲಿಲ್ಲ. ವ್ಯಾಪಾರ ಆಯಿತು, ಯಾರಿಗೆ ಒಗೆದು ಹೋಗ್ಬಿಡ್ತಾರೆ ಇಲ್ಲೇ ದಾರ್ಯಾಗೆ. ಯಾರು ಕೇಳ್ತಾರೆ ಅಕ್ಕ? ಯಾರು ಮುಗೀತು, ಹೊತ್ತು ಮುಳುಗಿತು, ಬೇಡೋರೆಲ್ಲ ಬಜಾರ್ ಬಂದಾಯಿತು. ಆಮೇಲೆ ಏನು ಮಾಡ್ತಾರೋ ಮುಗಿತಾರೆ, ಇಲ್ಲೇ ಮುಗಿದು ಹೋಗ್ಬಿಡ್ತಾರೆ. ಬೇಡಿಕೆ ಅದ ಅಂತ ತಿಳ್ಕೊಂಡೆ ಅದು ಕಿಮ್ಮತ್ತು ಅದ. ಶಬ್ದ ಸ್ಪರ್ಶ ಇಲ್ಲಕಂದ್ರೆ ಯಾರು ಕೇಳ್ತಿರೋ ಹೆಣ?
ಅದಕ್ಕೆ ಯಾಕೆ ಕೇಳ್ತೀರಿ? ಅದಕ್ಕಂತಾರೆ ಏನಪ್ಪ ಅಂತ ಕೇಳಿದರೆ ಸ್ವತಃವ ಹಿ ಸರ್ವೇಷಾಂ ಪ್ರಿಯೋ ಆತ್ಮನಃ. ಆದರೆ ಆತ್ಮ ಮಂದಿ ಪ್ರಿಯ ಮಾಡ್ತಾರಂತ ಅವು ಪ್ರಿಯ ಆಗ್ಯಾವ. ಆತ್ಮ ಸದಾ ಪ್ರಿಯ, ಸದಾ ಪ್ರಿಯ. ಅದರ ವಸ್ತು ಇರಲಿ ಬಿಡಲಿ ತನ್ನ ಮೇಲೆ ಜೀವ ಎಲ್ಲ ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಆತ್ಮಾರ್ಥಂ. ಆದರೆ ಹೇಳ್ತಾರೆ ಅವರು, ಆತ್ಮ ಸರ್ವೇಷಾಂ ಆತ್ಮ ಪ್ರಿಯತಮೋ ಯತಃ. ಎಲ್ಲಕ್ಕಿಂತಲೂ ಸ್ವಂತ ನನ್ನ ಮೇಲೆ ಪ್ರೇಮ ಇದ್ದೇನೆ. ಆತ್ಮ ಪರಮ ಪ್ರೇಮಾಸ್ಪದತ್ವಾತ್ ಆತ್ಮ ಪ್ರಿಯ. ಯಾಕೆ ಪ್ರಿಯ ಅದಾನ? ಎಲ್ಲ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿ ನನ್ನಲ್ಲಿ ಅದು, ಎನ್ನಲ್ಲಿ. ಎಲ್ಲ ಪದಾರ್ಥ ಯಾಕೆ? ನನ್ನ ಸಲುವಾಗಿ ಹೆಂಡತಿ, ನನ್ನ ಸಲುವಾಗಿ ಮನೆ, ನನ್ನ ಸಲುವಾಗಿ ರೊಕ್ಕ, ನನ್ನ ಸಲುವಾಗಿ ಎಲ್ಲ ಅದ. ನನ್ನ ಮೇಲಿನ ಪ್ರೀತಿ ಸಲುವಾಗಿ ನಾ ಇದ್ದೀನಿ. ಅವೆಲ್ಲ ಇಂಥವು, ಅವೆಲ್ಲ ಅದು ಖರೆ, ಅದು ಮುಖ್ಯ. ಅದು ಮೇಲೆ ಬಿಟ್ಟು ಮತ್ತೊಂದಿಲ್ಲ. ಭಾರತೀಯರು ವಿಶ್ವೇಶ್ವರಯ್ಯ ಇಂಗ್ಲೆಂಡ್ ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಕಾಲಕ್ಕೆ ಸಮುದ್ರದಾಗ ಒಂದು ಸೇತು ಕಟ್ಟ್ಯಾರ್ರಿ ಇಂಗ್ಲೆಂಡ್ನಿಂದ ಬರಕ್ಕೆ. ಇಂಜಿನಿಯರಿಗೆ ಬಗೆಹರಲಿಲ್ಲ ಕಟ್ಟಕ್ಕೆ. ಇಂಗ್ಲೆಂಡ್ ಭಾಳ ಮತ್ತು ಅವ್ರ ಕೈಯಾಗೆ ನಾವಿದ್ದೇವೆ, ಬಗೆಹರಲಿಲ್ಲ. ವಿಶ್ವೇಶ್ವರಯ್ಯ ನಾ ಕಟ್ಟು ಕುಡಿತೀನಿ ಅಂದ. ಭಾಳ ಶಾಣೆ ಇದೆಯಪ್ಪ, ಕಟ್ಟು. ಏನು ತೊಗೋತಿ ಅಂದರು. ಏನಿಲ್ಲ, ಇದು ಏನಪ್ಪ ಅಂದ್ರೆ ಬಿಲ್ಡ್ ಬೈ ಇಂಡಿಯನ್ ಪೀಪಲ್, ಇದು ಭಾರತೀಯರಿಂದ ಕಟ್ಟಿದೆ, ನನ್ನ ಹೆಸರು ಬೇಡ ಅಷ್ಟೇ. ಇನ್ನು ಅನಿವಾರ್ಯ ವ್ಯಾಪಾರ ಮಾಡೋಕ್ಕಾದ್ರೂ ಸೇತು ಬೇಕಾಗಿತ್ತು. ಹೆಂಗೆ ಮಾಡಬೇಕು? ಆಯಿತು ಕಟ್ಟಪ್ಪ ಬರೀ ಅಂದರು. ಬಿಲ್ಡ್ ಬೈ ಇಂಡಿಯಾ ಕಟ್ಟಿದ್ರು, ಎಲ್ಲ ಆಯಿತು, ವ್ಯಾಪಾರ ಚಾಲು ಆಯಿತು. ಎಲ್ಲರೂ ಕೂಡಿದ್ರು ಅಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರು. ಏನು ನಮ್ಮ ಮೊಗೆ ಕೊಯ್ದಂಗೆ ಆಯಿತು. ಯಾವ ದೇಶಕ್ಕೆ ಆಳ್ತೇವೆ ಅಲ್ಲಿ ಮನುಷ್ಯ ಕಟ್ಟ್ಯಾನ ಅಂತ ಬರೆದ್ರೆ ನಮ್ಮೂಗ ಏನು ಶಾಣೆ. ಹೆಂಗರೆ ಮಾಡಿ ಅದು ತೆಗಿಬೇಕು. ಬೋರ್ಡ್ ಆ ಕಲ್ಲ ಏನು ಅಕ್ಕ್ಯಾರ ನಡ್ಬರ್ಕ್ ಹಚ್ಚಿದವ ಅದು ತೆಗಿಬೇಕಾದ್ರೆ ವಿಚಾರ ಮಾಡಿದ್ರು. ಲೆಕ್ಕ ಆಯಿತು. ಆ ಕಲ್ಲಿಗೆ ಕೈ ಹೆಸರು ಇಡೀ ಬ್ರಿಡ್ಜನ್ನೇ ಬೀಳ್ಬೇಕು. ಬ್ರಿಡ್ಜ್ ಬಿತ್ತದ ಮತ್ತು ವ್ಯಾಪಾರ ಬಂದ್ ಹಾಕದ. ಇಲ್ಲಿದೆಲ್ಲ ಒಯ್ಯಕ್ಕೆ ಬೇಕಲ್ಲ. ಹೆಂಗೆ ಮಾಡಬೇಕು? ಏನಿಲ್ಲ, ಇನ್ನೂ ಹಂಗೆ ಅದಂತ. ಅದಕ್ಕೆ ಅದ್ರ ಮೇಲೆ ಅದು ಆ ಬ್ರಿಡ್ಜದ ಆತ್ಮ ಅದು. ಆ ಆತ್ಮ ಹೋಯ್ತು ಅಂದರೆ ಬ್ರಿಡ್ಜ ಹೋಯ್ತು. ಹಾಗೆ ಈ ಬ್ರಿಡ್ಜಿಗೆ ಒಂದು ಆತ್ಮ ಅದ. ಇಲ್ಲಿ ನಾವು ಇದು ಹೋಯ್ತು, ಈ ಕಣ್ಣು ನೋಡಂಗಿಲ್ಲ, ಕಿವಿನೂ ಕೇಳಂಗಿಲ್ಲ, ಏನು ಎಲ್ಲ ಬಂದಾಗ್ಬೋದು. ಅದಕ್ಕೆ ಅವ್ರು ಹೇಳ್ತಾರಪ್ಪ ಅಂದ್ರೆ ಇದು ಹೆಂಗೆ ಆತ್ಮ ಸ್ವತಃ ಆನಂದೋ, ಸ್ವತಃ ಆನಂದ ಸ್ವರೂಪದ. ಇದೆಲ್ಲಿ ಖರೀದಿ ಮಾಡೋ ಜರುರತ್ತಿಲ್ಲ. ಇಂದ್ರಿಯಗಳು ಎಲ್ಲಿದೆ ಖರೀದಿ ಮಾಡ್ತಾವೆ. ಕಣ್ಣ ರೂಪಿನಿಂದ ಆನಂದ ತಗೋತದೆ, ಕಿವಿ ಶಬ್ದದಿಂದ ಆನಂದ ತಗೋತದೆ. ಆತ್ಮಗೆ ಎಲ್ಲಿ ತೋಡೋ ಜರುರತ್ತಿಲ್ಲ. ಅವನಿಗೆ ಜರುರತ್ತಿಲ್ಲ ಅವನಿಗೆ. ಅಂತ ತಥಾ ಸ್ವಾತ್ಮ ಹೆಂಗದನವ? ಸ್ವತಃ ಏವ ಹಿ ಸರ್ವೇಶ ಆತ್ಮ ಪ್ರಿಯತಮೋ. ಆನಂದ ಸ್ವರೂಪ. ತತ್ ಆತ್ಮ ಏನ ಸದಾನಂದೋ ನ ಅಸ್ಯ ದುಃಖಂ ಕದಾಚನ. ಅಸ್ಯ ಆತ್ಮನಃ ಕದಾಚನ ದುಃಖಂನ ಇಲ್ಲ. ಸಕ್ರಿಯ ಬೆಲ್ಲದ ಮಧ್ಯ ಕೈ ಎಲ್ಲಿರ್ತದೆ? ಎಕಡೆ ಕಡೀರಿ ಎಕಡೆ ಶೇನಿ ಅದ. ಇವ ಸುಖದ ಮುದ್ದೆ ಅದ. ನಿಮ್ಮ ಆತ್ಮ ಸುಖದ ರಾಶಿ ಅದ. ಎಕಡೆ ನೋಡ್ತೀರಿ ನೋಡ್ರಿ ನೀವು. ಆನಂದ ಘನ ಅದನಕ್ಕೆ ತಥ ಆತ್ಮ ಸದಾನಂದೋ. ಆತ್ಮ ಹೆಂಗದ? ಸದಾ ಆನಂದ ಸ್ವರೂಪ. ಅಲ್ಲಿ ಏನು ಆಗಂಗಿಲ್ಲ. ಯಾರು ಬರ್ತಾರೆ ಹೋಗ್ತಾರೆ.
ಮಾಡ್ತಾರೆ. ಕೆಲವೊಂದು ಮನೆಗೆ ಹಿರಿಯರು ಇರ್ತಾರೆ, ಅವರು ಸತ್ರು ಅಟ್ಟೆ ಗೆಟ್ಟು ಅಟ್ಟೆ ತೊಟ್ಲು ಹಾಕಿರೋ ಅಟ್ಟೆ ಆರಾಮ ಇರ್ತಾರೆ ಅವರು. ಅವ್ರು ಉಣ್ಣೋ ಟೈಮ್ ಕೊಡ್ತಾರೆ, ಮಗೋತಾರೆ. ಯಾರು ಸತ್ರ ಆಡ್ರಿ, ಹುಟ್ಟಿದ್ರು ಭಜನೆ ಮಾಡಿರಿ ಇರ್ತಾರೆ ಆರಾಮ. ಹಂಗೆ ಆತ್ಮ ಏನದ ಅನಂತ ವ್ಯವಹಾರಗಳು, ಈ ಇಂದ್ರಿಯಾದಿಗಳು ಅಂತಃಕರಣ ಮಾಡಿದರು, ಸುಖ ದುಃಖ ಹೊಂದಿದ್ರು, ಅವ ಏನಿಲ್ಲ ಆನಂದ ಆಗಿರ್ತಾನೆ. ಸದಾನಂದೋ, ಅವ ಸದಾನಂದೋ ನ ಅಸ್ಯ ಕದಾಚನ ದುಃಖಂ. ಎರಡು ಚಂದ ಹೇಳಿ ನೋಡಿ, ಆತ್ಮನಿಗೆ ದುಃಖ ಕದಾಚನ. ಕದಾಚನ ಅಂದರೆ ಕಾಲ ಹೇಳ್ತಾರೆ. ಯಾವಾಗಲೂ ಕದಾಪಿ, ಹಿಂದಾಗಲಿ ಈಗಾಗಲಿ ಮುಂದಾಗಲಿ. ಕದಾ ಅನು ಶಬ್ದ ಕಾಲವಾಚಕ. ನ ಕದಾಚನ, ಆತ್ಮನಿಗೆ ದುಃಖ ಅನ್ನೋದು ಯಾವಾಗಲೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಈಗೂ ಇಲ್ಲ. ಇವಿಲ್ಲ. ಜಗತ್ತಿಂದೆಲ್ಲ ಆದ್ಯಂತವಂತ ಕೌಂತೆಯ. ಜಗತ್ತಿನ ಸುಖಗಳೆಲ್ಲ ಆದಿ ಅಂತ ಅದ, ಶಬ್ದ ಸುಖ, ರೂಪ ಸುಖ. ಪರಂತು ಆತ್ಮ ಸುಖ ಏನದ ಆನಂದ, ಸದಾನಂದ. ಅದೇನಪ್ಪ ಅಂದ್ರೆ ಇಲ್ಲ, ಅದಕ್ಕೆ ಹೋಗುವುದಲ್ಲ ಬರುವುದಲ್ಲ ಏನಲ್ಲ. ಶಾಸ್ತ್ರ ಹೇಳಿದ್ರೆ ಯಾವ ದುಃಖ ಬಂದರೂ ಹಂಗಿಲ್ಲ. ದುಃಖ ಒಳಗೆ ಕೆಡಿಸದ ಸಾರ ಸುಖವನ್ನು ಬೇಡುವ ನಾವು. ಯಾವ ದುಃಖ ಬಂದರೂ ಕೂಡ ಆ ಸುಖವನ್ನು ಏನೂ ಮಾಡಿಕೊಡಂಗಿಲ್ಲ. ಅಂಥದ್ದೇನಪ್ಪ ಅಂತ ಕೇಳಿದರೆ ಆನಂದ ರೂಪ ಆತ್ಮ ಅದಾನೆ. ಹೆಂಗೆ ಹೇಳ್ತೀರಿ? ಜಗತ್ತಿನಾಗ ಹೆಂಗೆ ಎಲ್ಲಿ ಕಂಡೇ ಇಲ್ಲ. ಸದಾ ಸುಖಿ ಅಂತ ಜಗತ್ತಿನಾಗ ಎಲ್ಲರ ಕಂಡು ಏನು? ಮಾಲಕ್ಕೆ ಕೇಳಕ್ಕೆ ಹೋಗಿರ್ತೀರಿ, ಹೌದಿಲ್ಲ ರೀ? ನಾಯನಾಣ ಕೇಳಕ್ಕೆ ಹೋಗಿರ್ತೀರಿ. ಹೆಂಗೆ? ಭಾಳ ರುಚಿ ಅದ. ಭಾಳ ರುಚಿ ಅಂದ್ರೆ ಹೆಂಗೆ ರೀ? ತಗೋರಿ. ನೀವು ಆತ್ಮ ಸದಾನಂದ ಅಂತೀರಿ, ಹೆಂಗೆ ರೀ? ನೋಡಿ, ಸ್ವಲ್ಪ ನಿದ್ದೆ ನೋಡಿ. ಶಾಂಪಲ್ ನಿದ್ದೆ, ಶಾಂಪಲ್ ಸುಖ ಅದದು. ಮಾವಿನಕಾಯಿ ಶಾಂಪಲ್ ಹೆಂಗೆ ಅದಲ್ರಿ, ನೋಡಿ ಖರೀದಿ ಮಾಡ್ತೀವಿ. ನಿದ್ರೆಗೆ ಏನೂ ಇಲ್ಲ, ಸುಖ ಅದ ಇಲ್ಲ, ಇಲ್ಲ. ಶಾಂಪಲ್ ಅದಿದು. ನಿದ್ರೆದೇ ಹಿಂಗೆ ಸುಖ ಅದ ಅಂದ್ರೆ ಪರಮಾತ್ಮ ಏಕತ್ತಲ್ಲಿ ಎಂಥ ಸುಖ ಇರಬೇಕಪ್ಪ, ಎಂಥ ಸುಖ ಇರಬೇಕು. ಶಾಂಪಲ್ ಸುಖ ಹೇಳಿದ್ರು ನೋಡಿ, ಹಂಗೆ ವಿಷಯದಲ್ಲಿ ಅದ ಸುಖ ಅಂತಿ, ಅದೇ ಅಂತ ಸುಖ ನೋಡಿ. ನಿದ್ದೆ ಹೇಳ್ತಾರೆ ಅವರು, ಯತ್ ಸುಷುಪ್ತೌ ನಿರ್ವಿಷಯ ಆತ್ಮಾನಂದೋ ಅನುಭೂಯತೆ. ಅವಾಗ ನಾವು ಎಲ್ಲಿ ಕೇಳಿಲ್ಲ ನೋಡ್ರಿ, ನೋಡಲಾರ್ದೆ ಕೇಳಲಾರ್ದೆ ಮುಟ್ಲಾರ್ದೆ ಉಣ್ಲಾರ್ದೆ ಸುಖ ಅಂತ ನಾವು ಎಲ್ಲಿ ಕೇಳಿದೆವು? ಎಲ್ಲಿ ಕೇಳಿಲ್ಲ. ಅದು ಆತ್ಮ ಪರಮ ಸುಖ ಅಂತೀರಿ. ಯಾರು ಹೇಳ್ತಾರೆ? ಯಾರು ಕೇಳ್ಯಾರ? ಯಾರು ನೋಡ್ಯಾರ? ಯಾರು ಮುಟ್ಟ್ಯಾರ? ಅವ್ರು ಅಂದರು, ಈ ಪಂಚಾಯತಿ ಇದೆಯಲ್ಲ ನಮಗೆ, ನಿಮಗೆ ಮುಟ್ಟ್ಯಾರ ಯಾರು? ಅರೆ ಮುಟ್ಟಬಾರ್ದು ಅದಕ್ಕೆ. ಯಾರು ಮುಟ್ಟ್ಯಾರ? ಯಾರು ಕೇಳ್ಯಾರ? ಯಾರು ತಿಂದಾರ? ಯಾರು ಉಂಡಾರ? ಸಮಸ್ಯೆ ಶಾಸ್ತ್ರಕ್ಕೆ ಅವನಿಗಿದೆ ಅದು. ಯಾಕೆ? ಅವನಿಗೆ ಗೊತ್ತೇ ಇಲ್ಲ, ಅದು ಗೊತ್ತೇ ಇಲ್ಲ. ಮುಟ್ಲಾರ್ದೆ ಕೇಳಲಾರ್ದೆ ತಿನ್ನಲಾರ್ದೆ ಸುಖ ಗೊತ್ತಿಲ್ಲ ಅವನಿಗೆ. ಅದು ಹೆಂಗೆ ರೀ ಅಂತ ಕೇಳೋದು. ನಿನಗೊಂದು ಶಾಂಪಲ್ ಕೊಡ್ತೇವೆ, ನಿದ್ದೆ ಮಾಡ್ತಿಲ್ಲ. ಅದು ಏನಿದ್ವಪ್ಪ? ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇದು ಏನು ಇಡೋದಕ್ಕೆ ನೀ ಹೇಳ್ದು. ಇದ್ರ ಬಿಟ್ಟು ನಮಗೆ ಗೊತ್ತೇ ಇಲ್ಲರಿ. ನಾವು ನೋಡೇ ಸುಖ, ಕೇಳೇ ಸುಖ, ಉಂಡೇ ಸುಖ ಪಟ್ಟ್ಯಾರಿ. ಇಡೀ ಜಗತ್ತಿಗೆ ಕೇಳಲ್ಲ ಹಾಗೆ ಹೇಳ್ತಾರೆ ರೀ. ನೀವು ಎಲ್ಲಿಂದ ಬಂದಿರಿ? ಇದೊಂದು ಬೇರೆ ಹೇಳಕತ್ತೀರಿ ನೀವು. ಮುಟ್ಲಾರ್ದೆ ಕೇಳಾರ್ದೆ ಸುಖ ಸಿಗ್ತದಂತ. ಎಲ್ಲಿದೆ? ಯಾರದ? ಒಂದು ಶಾಂಪಲ್ ಕೊಡ್ತೇವೆ. ನಿದ್ದೆ ಮಾಡ್ತೇ ಇಲ್ಲ. ಭಾಳ ಮಾಡ್ತೀವಿ. ಮತ್ತು ಗುಳಿಗೆ ತೊಗೊಂಡು ಮಾಡ್ತೀವಿ ಮತ್ತು. ಬರಲಿಲ್ಲ ಅಂದ್ರೆ ಅಚ್ಚಾ, ನಿದ್ಯಾಗ ಸುಖ ಅದ ಇಲ್ಲ ನಿನಗೆ? ಸುಖ ಅದ ರೀ. ಅಚ್ಚಾ, ಏನು ನೋಡಿ ಸುಖಾನ, ಕೇಳಿ ಸುಖಾನ, ಏನು ಮುಟ್ಟಿ ಸುಖಾನ, ಏನು ಮುಸಿ ಸುಖಾನ? ಸುಖರೇ ಅದ ಇಲ್ಲ. ಇದನ್ನು ಅಪಲಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಖ ಅದ. ಏನು ನೋಡಿ, ಏನು ಕೇಳಿ, ಏನು ಮುಟ್ಟಿ, ಏನು ತಿಂದು ಸುಖ ಆಯ್ತಪ್ಪ ನಿನಗೆ? ಅರ್ಧ ತಾಸೆ ನಿದ್ದೆ ಹತ್ಯದ, ಒಂದು ತಾಸೆ ಹತ್ಯದ. ಇದು ಶಾಂಪಲ್ ಸುಖ ಹೇಳ್ತೀನಿ ನೀನು. ನಿನ್ನ ತಲೆಗೇನದ ಮುಟ್ಟಿ ಕೇಳಿ ಮೂಡಿದ್ರೆ ಆಗ್ತದೆ.
ಇಲ್ಲ ನೋಡು ನಿದ್ದೆಯಾಗಿ ಏನು ಮುಟ್ಟಿಲ್ಲ, ಏನು ಕೇಳಲಿ, ಏನು ತಿಂದಿಲ್ಲ, ಸುಖ ಅದ ಇಲ್ಲ. ಅಪ್ಪ ಬೇಕಾ? ಅಪ್ಪ ಬೇಕಾ? ಆ ಸುಖಕ್ಕೆ ಅದು ವಿಶೇಷ ಸುಖ. ಅದು ಸಿನಿಮಾಗೆ ರೊಕ್ಕ ಕೊಟ್ಟು ಹೋಗಿ ನೋಡೋದು ಬಿಟ್ಟು ನಿದ್ದೆ ಮಾಡ್ತಾರಿಲ್ಲ. ಹೋಗ್ಯಾನೆ ಅದಕ್ಕೆ ರೊಕ್ಕ ಕೊಟ್ಟು ಆ ಸಿನಿಮಾ ನೋಡ್ಬೇಕು, ಸುಖ ಪಡೆದು ಹೋಗ್ಯಾನೆ. ಅದಕ್ಕಿಂತ ಹೆಚ್ಚದ ನೋಡ್ರಲ್ಲಿ. ಮನೆಯಾಗ ಮಕ್ಕಳದು ಬಿಟ್ಟು ತಗಣಿ ಕಡಿಸ್ಕೊಂಡು ಅಲ್ಲಿ ನಿದ್ದೆ ಮಾಡ್ತಾನೆ. ಹೆಂಗದ ಏನು ಸುಖ ಇರ್ಬೋದು. ಅವ ಅಂತಾನೆ ಹೋಲ್ ಬಿಡೆ, ಹೊರಕ್ಕೆ ಹೋಗೋದಕ್ಕೆ, ಯಾಕೆ ಹೋಗೋದಕ್ಕೆ. ಆ ಮಗದ ಹೇಳು ಅಂತಾನೆ, ಹೋಲ್ ಬಿಡು ಅಂತಾನೆ. ಹೆಂಗೆ ಸುಖ ಅದು? ಅದೇ ಸುಖ. ಶಾಂಪಲ್ ಅದ ಗೊತ್ತದ ನಿನಗೆ. ಇದು ಶಾಂಪಲ್ ಸುಖದಾಗ ಹೆಂಗದ, ಅದೇ ಹೆಂಗಿರಬೇಕು ಅಂದ್ರೆ ಅವರು ನಿನಗೆ ಉದಾಹರಣೆ ಕೊಡ್ತೇವೆ ಅಂದ್ರೆ ಅವರು ಸುಸುಪ್ತವು ನಿರ್ವಿಷಯ ಆತ್ಮಾನಂದ ಅನುಭೂಯತೆ. ವಿಷಯ ಇಲ್ಲೇ ಸುಖ ಇಲ್ಲಂತೆ ನಿದ್ದೆಯಾಗಿ ಏನದ ಹೇಳು. ಅನುಭವ ಮಾಡಿದಿಲ್ಲ ಹೇಳು. ನೀ ಮಾಡಿದಿ. ಶ್ರುತಿ ಪ್ರತ್ಯಕ್ಷಂ ಐತಿಂ ಅನುಮಾನಂಚ ಜಾಗೃತಿ. ಈ ಮಾತ ವೇದಗಳು ಹೇಳ್ತಾವೆ. ಆನಂದಾದ್ವೇ ಖಲ್ ವಿಮಾನಿ ಭೂತಾನೆ ಜಾಯಂತೆ ಏನು ಜಾತಾನೆ. ಶ್ರುತಿ ಹೇಳ್ತಾವೆ, ವೇದ ಹೇಳ್ತಾವೆ. ಪ್ರತ್ಯಕ್ಷ ನಿದ್ದೆ ನಿನಗೆ ಗೊತ್ತದ, ಹೌದಲ್ರಿ? ಗೊತ್ತದ. ಐತಿಹ್ಯ ಇತಿ ಆಹ ಐತಿಹ್ಯ. ಅಪ್ಪ ಬಲ್ಲವರು ಜ್ಞಾನಿಗಳು ಹೇಳಕತ್ಯಾರ, ಅವ್ರನ್ನ ಸುಳ್ಳು ಹೇಳ್ತಾರೆ. ಹೌದು, ಇತಿಹಾಸ ಪುರಾಣಗಳನ್ನು ನೀವು ಜೋಡಿಸಿ ಹೇಳಕತ್ತ ಅವರೆಲ್ಲ. ಏಷ ಅಸ್ಯ ಪರಮಾಗತಿ, ಏಷ ಅಸ್ಯ ಪರಮಾ ಸಂಪತ್ತ, ಏಷೋ ಅಸ್ಯ ಪರಮೋ ಲೋಕಃ, ಏಷೋ ಅಸ್ಯ ಪರಮ ಆನಂದ. ಬೃಹದಾರಣ್ಯಕ್ಕೆ ಶ್ರುತಿ ಹೇಳ್ತದೆ. ಇದು ಆನಂದ, ಇದಕ್ಕಿಂತ ಹೆಚ್ಚಿನ ಆನಂದ ಇಲ್ಲ, ಪರಮಾನಂದದ ಇದೇ ಪರಮಗತಿ ಅದ. ಇದೇ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಸುಖಕ್ಕೆ ಕಾರಣ ಅದ. ಇದೇ ಮುಖ್ಯ ಆನಂದವೇ ಲೋಕ. ಇದಕ್ಕಿಂತ ಹೆಚ್ಚಿನ ಶ್ರುತಿಯಲ್ಲೇ ಹೇಳಕತ್ತಾವ. ನಿರಪೇಕ್ಷರವ ಸರ್ವರನ್ನು ಕಲ್ಯಾಣ ಬಯಸುವುದಕ್ಕನೇ ಪರಮಾತ್ಮ ಅವನ ವಾಣಿಂದು ಶ್ರುತಿ. ಅದಕ್ಕೆ ಶ್ರುತಿ ಹೇಳ್ತದಪ್ಪ ಅಂದರೆ ಈ ಮಾತನ್ನು ಹಿಂಗದ ಅಂತ ಹೇಳ್ತದಮ್ಮ. ಅದಕ್ಕೆ ನೀ ಭಾಳ ತಪ್ಪು ತಿಳ್ಕೊಬೇಡ. ವಿಷಯದಲ್ಲಿ ಆನಂದ ಇಲ್ಲ, ಆನಂದ ನಿರ್ವಿಷಯದಲ್ಲಿ ಅದ. ಎಷ್ಟು ತಪ್ಪು ತಿಳುವಳಿಕೆ. ವಿಷಯದಲ್ಲಿ ಆನಂದ ಅನ್ನೋದಲ್ಲಿ, ನಿರ್ವಿಷಯದಲ್ಲಿ ಆನಂದ ಅನ್ನೋದಲ್ಲಿ ಎಷ್ಟು ತಪ್ಪು ತಿಳ್ಕೊಂಡಾನ ಅಜ್ಞಾನದಿಂದ. ಅದಕ್ಕೆ ಆ ನಿರ್ವಿಷಯ ಸುಖ ಏನದ ಸತ್ಯ ಅದ, ನಿತ್ಯ. ಹಾಗಾದರೆ ಈ ಮನುಷ್ಯ ಇಡೀ ಜಗತ್ತೇ ಒಬ್ಬರು ಹುಚ್ಚಾದ್ರೆ ಮಾತು ಬೇರೆ ರೀ. ಇಡೀ ಜಗತ್ತನೇ ವಿಷಯದಲ್ಲಿ ಸುಖ ಅಂತ ಬೆನ್ನು ಹತ್ಯದಲ್ಲ. ತಿಳಿದು ಬೆನ್ನು ಹತ್ಯಾರಲ್ಲ. ನೋಡಿ ಕೇಳಿ ಮತ್ತೆ ಮೊಹಿ ಪರೆ ಭೂಮಂಡಲದ ಭೂಭೂವ ಅಳಿಯ ಶಾಸ್ತ್ರ ಹೇಳ್ಯಾರ. ಹೆಂಗಿರ್ಬೇಕು ನೋಡಿ ಕೇಳಿ. ಸಂಸಾರದ ದಿನ ನೋಡ್ತಾನೆ, ಸಾಯವ್ರನ್ನ ಹುಟ್ಟವ್ರ ನೋಡ್ತಾನೆ. ನೋಡಿನ ಮತ್ತೆ ಕೇಳ್ತಾನೆ. ಹೆಣ್ಣಿನ ಕಾಲಾಗ ರಾವಣ ಸತ್ತ, ಹೆಣ್ಣಿನ ಕಾಲಾಗ ಕೌರವ್ರು ಸತ್ತ. ಅಯ್ಯಯ್ಯ ಕಂಡು ಕೇಳಿ ಮತ್ತೆ ಮೋಹಿಪರೆ. ಯಾಕೆ ಹಿಂಗೆ ಮಾಡ್ತಾನೆ ಮನುಷ್ಯನಿಗೆ ಗೊತ್ತಾಗ್ಯದ. ಕಾರಣ ಇದ್ದೇ ಏನೋ ಕಾರ್ಯ ಆಗಿಲ್ಲ. ಹಿಂಗೆ ಗೊತ್ತಿದ್ದರೂ ಹಿಂಗೆ ಯಾಕೆ ಮಾಡ್ತಾನವ? ಜಗತ್ತನ್ನ ನೋಡ್ಯಾನ, ಶಾಸ್ತ್ರದ ಕೇಳ್ಯಾನ. ಮಹಾಭಾರತ ಹೇಳ್ತದ ಹೆಣ್ಣು ಮಣ್ಣಿನ ಕಾಲಿಗೆ ಏನಾಗ್ಯದಂತ. ರಾಮಾಯಣ ಹೇಳ್ತದ, ಭಾಗವತ ಹೇಳ್ತದೆ, ಎಲ್ಲ ಹೇಳ್ತಾವ, ಕೇಳ್ಯಾನ. ಮತ್ತು ನೋಡ್ಯಾನ ಜನ, ಊರಾಗ ಜನ ಆಗ್ತಾವಲ್ಲ, ಕೋರ್ಟ ಕಚೇರಿಗೆ ಹೋಗ್ಯಾನ, ಬಂದಾನ, ಎಲ್ಲ ಮಾಡ್ಯಾನ. ಖರೆ ಮತ್ತೆ ಯಾಕೆ ಹಿಂಗೆ ಮಾಡ್ತಾನವ? ಏನದ? ಏನಾರು ಇರ್ಬೇಕಂದ್ರೆ ಅವರು ಇಲ್ಲದೆ ಹೆಂಗೆ ಹಾಕಿದ್ರಿ? ಕಾರಣೇನ ವಿನ ಕಾರ್ಯಮನ ಭವ. ಏನು ಕಾರಣ? ಅದು ಏನು ಕಾರಣ? ಏನದರಿ ಕಾರಣ? ಮಾಯಾ. ಇದೆಲ್ಲಕ್ಕೆ ಏನಪ್ಪ ಅಂದ್ರೆ ಮಾಯಾಕ. ಅಜ್ಞಾನ ಬೇರೆ, ಮಾಯಾ ಬೇರೆ. ಅಜ್ಞಾನ ಸುಮ್ಮನಿರ್ತದೆ, ಮಾಯಾ ಸುಮ್ಮನಿರಂಗಿಲ್ಲ. ಏನಪ್ಪ
ಅಜ್ಞಾನ ನಮ್ಮಂತಕ್ಕೆ ಇರ್ತದೆ, ಮಾಯಾ ಅವನಂತಕ್ಕದ. ಮಾಯಾ ಅವನಂತಕ್ಕದ, ಅಜ್ಞಾನ ನಮ್ಮಂತಕ್ಕದ. ತಮ್ಮ ಇದಕ್ಕೆಲ್ಲಕ್ಕೂ ಕೂಡ ನೋಡಿ ಕೇಳಿ ಎಲ್ಲ ಮಾಡಿ ದುಃಖಪಟ್ಟು ಮತ್ತು ಅದ್ರ ಬೆನ್ನು ಹತ್ಯಾನ ಅಂದ್ರೆ ಏನೋ ಒಂದು ಚಮತ್ಕಾರ ಅದ. ಹಿಂಗೆ ಯಾವುದು ಮಾಡ್ಯದ? ಮಾಯಾ. ಆ ಮಾಯಾದಿಂದ ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯ ಏನಪ್ಪ ಅಂದ್ರೆ ಮೋಹ ಉತ್ಪನ್ನ ಆಗ್ತದೆ. ಮೋಹದಿಂದ ಅಹಂಕಾರ ಬರ್ತದೆ. ಅಹಂಕಾರದಿಂದ ಪುಣ್ಯ ಪಾಪ ಮಾಡ್ತಾನೆ. ಪುಣ್ಯ ಪಾಪ ಮಾಡಿ ಸುಖ ದುಃಖ ಬರ್ತವೆ ಇವನಿಗೆ. ಅದಕ್ಕೆ ಒಟ್ಟು ಇದೆಲ್ಲಕ್ಕ ಕಾರಣ ಏನದ? ಮಾಯಾ. ಇದು ದ್ವಾಡದದ. ಅದು ಎಲ್ಲಿರ್ತದೆ ರೀ? ಮಾಯಿನಂತೂ ಮಹೇಶ್ವರ. ಅದು ಮಹೇಶ್ವರನಂತ ಇರ್ತದೆ. ಮತ್ತು ಇದಕ್ಕೆ ಹೋಗೋಕ್ಕೆ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಈ ಮಾಯಾ ಹೋಗ್ಬೇಕಾದ್ರೆ ಮಾಯಾ ಕೃಪಾರ ಮಾಡ್ಕೋಬೇಕು. ಎಲ್ಲಕ್ಕ ಮಹೇಶ್ವರನರೇ ಹಿಡಿಬೇಕು. ಮಾಯಾ ಕೃಪಾ ಆಯ್ತಂದ್ರೆ ದಾಟಬಹುದು. ಇಲ್ಲಕ್ಕೆ ಮಹೇಶ್ವರನ ಕೃಪಾ ಆದ್ರೆ ದಾಟ. ಮಹೇಶ್ವರ ಕೃಪಾ ಅಂದ್ರೆ ಸರಿ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಇವೆರಡು ಇಲ್ಲದೇ ಈ ಮಾಯಾ ದಾಟಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಾಯಾ ಅಂದರೆ ಏನು? ಅದನ್ನು ಹೆಂಗೆ ದಾಟಬೇಕು? ಅದನ್ನೇನಪ್ಪ ಅಂತ ಕೇಳಿದರೆ ಮತ್ತೆ ಸಿದ್ಧಾರೂಢ ಕೃಪಾ ಇದ್ದರೆ ಮತ್ತೆ ಮುಂದೆ ನಡೆಸೋಣ ಅಂತ ಹೇಳಿ ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ.